ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಮುಂದೆ ಬರತಕ್ಕಂತಹ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯವನ್ನು ಕೋರ್ತಾ, ಈ ವಾಹಿನಿನ ತಾವರು ನಿರಂತರ ವೀಕ್ಷಿಸ್ತಾ ಇದ್ದೀರಾ, ಪ್ರೋತ್ಸಾಹಿಸಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ 2025 ವರ್ಷದ ಒಂದು ಸಂಕ್ಷಿಪ್ತವಾದ ಮುನ್ನೋಟ, 2025ರಲ್ಲಿ ಬರತಕ್ಕಂತಹ ಸಂವತ್ಸರದ ಒಂದು ಸಾಮಾನ್ಯ ಫಲ 2025ರಿಂದ 2026 ಆರಂಭದವರೆಗೆ, ಅಂದರೆ ಒಂದು ವರ್ಷದ ಕಾಲದವರೆಗಿನ ಒಂದು ಸಾಮಾನ್ಯ ಜಾಗತಿಕ ಫಲ, ಹಾಗೂ 2025ರಲ್ಲಿ 2025ನಲ್ಲಿ ಯಾವುದೋ ರಾಶಿಗಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಉತ್ತಮವಾದ ಫಲ ಇದೆ, ಯಾವ ರಾಶಿಗಳಿಗೆ ಮಧ್ಯಮ ಫಲ ಇದೆ, ಯಾವೊಂದು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ವರ್ಷ ಗಣನೆಗೆ ಬೇರೆ ಬೇರೆ ಪದ್ಧತಿಗಳು ಇರುವಂಥದ್ದು ನಮಗೆಲ್ಲರೂ ಗೊತ್ತಿರುವಂಥದ್ದು. ಒಂದು ಈಗ ಆಂಗ್ಲ ಪದ್ಧತಿ ಅಥವಾ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ. ಇಂಗ್ಲೀಷ್ ಕ್ಯಾಲೆಂಡರ್ ಈಗ ಜಾಗತಿಕವಾಗಿ ಮನ್ನಣೆ ಪಡೆದಿದೆ. ಜಾಗತಿಕವಾಗಿ ಈ ಇಂಗ್ಲೀಷ್ ಕ್ಯಾಲೆಂಡರ್ಗೆ ಅನುಸಾರವಾಗಿ ನಾವೆಲ್ಲರೂ ಈ ದಿನಾಂಕಗಳನ್ನು, ತಿಂಗಳುಗಳನ್ನು, ವರ್ಷವನ್ನು ಈಗ ನಾವು ಅಧಿಕೃತವಾಗಿ, ಅಂದರೆ ಸರ್ಕಾರದ ಎಲ್ಲ ದಾಖಲೆಗಳಿಗೆ, ಪತ್ರಗಳಿಗೆ, ಸರ್ಟಿಫಿಕೇಟು ಅಥವಾ ಯಾವುದೇ ನಮ್ಮ ಇನ್ನಿತರ ದಾಖಲೆಗಳಿಗೆ ಸಹಿ, ಒಪ್ಪಂದ, ರಿಜಿಸ್ಟ್ರೇಷನ್ ಯಾವುದಿರಲೋ ಈ ಆಂಗ್ಲ ದಿನಾಂಕಗಳನ್ನು ನಮೂದು ಮಾಡಿ, ಜೊತೆಗೆ ಈ ಕ್ಯಾಲೆಂಡರ್ ವರ್ಷದ ಒಂದು ಪದ್ಧತಿಯನ್ನು ನಾವು ಆಚರಣೆ ಮಾಡಲಿಕ್ಕೆ ಬಂದು ಶತಮಾನಗಳ ಇತಿಹಾಸ ಇದೆ. ಹಾಗಾಗಿ ಅದಕ್ಕೆ ಅನುಗುಣವಾಗಿ ಈ ವರ್ಷದ ಫಲವನ್ನು ನಾವು ಗಮನಿಸುವಂಥದ್ದು ಒಂದು ಸಮಂಜಸವಾಗಿದೆ. ಆದರೆ ನಮ್ಮ ಈ ಭಾರತೀಯ ಸಾಂಸ್ಕೃತಿಕ ಮತ್ತು ಹಿಂದೂ ಧರ್ಮದ ಪಂಚಾಂಗದ ಅನುಸಾರವಾಗಿ ಯುಗಾದಿಯ ಹೊಸ ವರ್ಷ ಆಗುತ್ತೆ. ಆದರೆ ಸಾರ್ವತ್ರಿಕವಾಗಿ ನಾವು ಸಾರ್ವಜನಿಕ ಜೀವನದಲ್ಲಿ ಎಲ್ಲ ತಾರೀಕು, ತಿಂಗಳುಗಳನ್ನು ಆಂಗ್ಲ ಪ್ರಮಾಣದಲ್ಲೇ ಬಳಸುವ ಕಾರಣ ಇದರ ಒಂದು ಫಲವನ್ನು ಈ ಕಾಲದಲ್ಲಿ ಇರತಕ್ಕಂಥ ಗ್ರಹ ಕುಂಡಲಿ ಹಾಗೂ ಈ ವರ್ಷದಲ್ಲಿ ಇರತಕ್ಕಂತಹ ದೀರ್ಘಚಾರಿ ಗ್ರಹಗಳಾದ ಗುರು, ಶನಿ, ರಾಹು, ಕೇತು ಮುಂತಾದ ದೀರ್ಘಚಾರಿ ಗ್ರಹಗಳ ಒಂದು ಫಲ ಯಾವ ರೀತಿ ಇರುತ್ತೆ ಅವುಗಳಿಗೆ ಅನುಗುಣವಾಗಿ ಫಲವನ್ನು ಈಗ ವಿಶ್ಲೇಷಣೆ ಮಾಡುವಂಥದ್ದು. ಇನ್ನು 2025 ಇದು ಒಂದು ಅಂಕ ಗಣಿಸಿದಾಗ ಈ ಅಂಕದಲ್ಲಿ ಗಳಿಸುವಂಥ ಒಂದು ಸಂಯುಕ್ತ ಅಂಕ ಅಂತ ಬರುತ್ತೆ. 2 + 2 + 5 ಅಂದರೆ ಅದು 9 ಆಗುತ್ತೆ. 2 + 2 4, 4 + 5 9. ಈ ವರ್ಷದ ಸಂಯುಕ್ತ ಅಂಕ ಅಂದರೆ ಮೂಲವನ್ನು ಶೋಧಿಸಿದಾಗ ಒಂದು ಅದನ್ನು ಸಿಂಗಲ್ ಡಿಜಿಟ್ ಅಥವಾ ಏಕಾಂಕವಾಗಿ ಪರಿವರ್ತನೆ ಮಾಡಿದಾಗ ಅದು 9 ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಅಲ್ಲಿ ಬರತಕ್ಕಂಥ 2, 0, 2 ಮತ್ತು 5 ಇಂಥ ಒಂದು 4 ಅಂಕಿಗಳು ಸಹ ಈ ವರ್ಷದ ಒಂದು ಲೆಕ್ಕದಲ್ಲಿ ಗಣನೆಯಲ್ಲಿ ಬರ್ತವೆ. 2 ಅನ್ನೋದು ಅದು ಚಂದ್ರನ ಸಂಕೇತ ಆಗಿರುತ್ತೆ. 2 ಅನ್ನೋದು ಚಂದ್ರನ ಸಂಕೇತ. 0 ಅನ್ನೋದು ಭೂಮಿಯ ಸಂಕೇತ ಅಂತ ಆಗಿರುತ್ತೆ, ಭೂಮಿಯ ಸಂಕೇತವಾಗಿರುತ್ತೆ. ಇನ್ನು ಮತ್ತೊಮ್ಮೆ 2 ಬಂದಿದೆ, ಅದು ಮತ್ತೆ ಚಂದ್ರನ ಸಂಕೇತ. ಆಮೇಲೆ ಕೊನೆಗೆ ಬರುವಂಥದ್ದು ನಂಬರ್ 5, ಅದು ಬುಧನ ಸಂಕೇತ ಆಗಿರುತ್ತೆ. ಹಾಗಾಗಿ ಅಲ್ಲಿ ಚಂದ್ರ, ಭೂಮಿ, ಚಂದ್ರ ಮತ್ತು ಬುಧ ಎಂಬಂತಹ ಒಂದು ಸಂಯೋಜನೆಗಳು ಈ ವರ್ಷದಲ್ಲಿ ವಿಶೇಷವಾದ ಒಂದು ಪ್ರಾಧಾನ್ಯತೆಯನ್ನು ಗಳಿಸ್ತಾ ಇರ್ತವೆ. ಹಾಗಾಗಿ ಆ ಒಂದು ವಿಶೇಷವಾದ ಗಣನೆಗೆ ಬರಬೇಕಾದ ಅಂಶದಲ್ಲಿ ಭೂಮಿ ತತ್ವದ ಮೇಲೆ ಅಲ್ಲಿ ಚಂದ್ರನ ಪ್ರಭಾವ ಮತ್ತು ಬುಧನ ಪ್ರಭಾವಗಳು ಸ್ವಲ್ಪ ಹೆಚ್ಚಾಗಿ ಬರುವಂಥದ್ದು ಈ ವರ್ಷದ ಫಲದಲ್ಲಿ, ಅಂದರೆ ಈ ವರ್ಷದ ಒಂದು ಅಂಕಿಗಳ ಒಂದು ಗಣನೆಯಲ್ಲಿ ಬರ್ತದೆ. ಆದರೆ ಅಲ್ಲಿ ಅಂಕಿಗಳ ಒಂದು ಮೂಲ ಅಂಕ ಅಂದರೆ ಸಂಯುಕ್ತ ಅಂಕವನ್ನು ನಾವು ಭಿನ್ನವಾಗಿ ಗಣಿಸಿ ಅಲ್ಲಿ ಅದರ ಮೂಲ ಅಂಕ ಅಂದರೆ ಸಿಂಗಲ್ ಡಿಜಿಟ್ ಅಂತ ಹೇಳ್ತೇವೆ, ಅದು ಮತ್ತನ್ನು ಏಕಾಂಕವಾಗಿ ಪರಿವರ್ತನೆ ಮಾಡಿದಾಗ ಅಲ್ಲಿ ಬರುವಂಥದ್ದು ಕೊನೆಗೆ ಮಂಗಳನ ಅಂಕ ಅಂತ, ಆದರೂ 9 ಅಂತ ಬರುತ್ತೆ. ಹಾಗಾಗಿ 9 ಅನ್ನೋದು ಅದು ಮಂಗಳನ ಸಾಂಕೇತಿಕ ಸಂಖ್ಯೆ ಆಗುತ್ತೆ. ಹಾಗಾಗಿ ಅಲ್ಲಿ ಚಂದ್ರ, ಭೂಮಿ, ಬುಧ ಮತ್ತು ಮಂಗಳ ಈ 4 ಗ್ರಹಗಳ ಒಂದು ಪ್ರಾಧಾನ್ಯತೆ ಈ ವರ್ಷದಲ್ಲಿ ಅಧಿಕವಾಗಿ ಕಂಡುಬರುತ್ತೆ. ಚಂದ್ರ ಅಂದರೆ ಆತನು ಶೀತಕಾರಕ, ಜೊತೆಗೆ ಜಲತತ್ವಕಾರಕ, ಮಾತೃಸ್ಥಾನ ಕಾರಕ, ಸ್ತ್ರೀ ತತ್ವದ ಕಾರಕ, ಇವೆಲ್ಲ ಕಾರಕನಾಗಿರ್ತಾನೆ. ಜೊತೆಗೆ ಬೇರೆ ಬೇರೆ ರೀತಿಯ ಔಷಧಗಳು, ಬೇರೆ ಬೇರೆ ರೀತಿಯ ಈ ಹರ್ಬಲ್ ಅಥವಾ ಈ ಮೂಲಿಕೆಗೆ ಸಂಬಂಧಪಟ್ಟ ಉತ್ಪನ್ನಗಳು, ಅದೇ ರೀತಿ ಈ ಮಾತೃ ಕುಟುಂಬದ ಪ್ರಧಾನವಾದಂತಹ ಕೆಲವು ನಿರ್ಣಯಗಳು, ಮಾತೃ ಕುಟುಂಬ ಅಂದರೆ ತಾಯಿಯ ಒಂದು ಅಂಶದಿಂದ ಬರುವಂಥದ್ದು, ಜೊತೆಗೆ ಸೋದರ ಮಾವನ ವಿಚಾರವಾಗಿರ್ಬೋದು, ತಾಯಿಯ ವಿಚಾರ ಇರ್ಬೋದು, ಜೊತೆಗೆ ಸಹೋದರ ಸಹೋದರಿ, ಜೊತೆಗೆ ಸ್ತ್ರೀ ತತ್ವ, ಇವೆಲ್ಲವೂ ಆ ಚಂದ್ರನ ಒಂದು ನಿಯಂತ್ರಣದಲ್ಲಿ ಬರುವಂಥದ್ದು. ಜೊತೆಗೆ ಜಲ ಮೂಲಗಳಿಂದ ಬರುವಂಥ ಬೇರೆ ಬೇರೆ ಉತ್ಪನ್ನಗಳಿಗೆ, ಜೊತೆಗೆ ಬೇರೆ ಬೇರೆ ರೀತಿಯ ಈ ಜಲತತ್ವಕ್ಕೆ ಸಂಬಂಧಪಟ್ಟಿದ ಇಂಡಸ್ಟ್ರಿಯಲ್ ಅಂದರೆ ಕೈಗಾರಿಕಾ ಉತ್ಪನ್ನಗಳಂದಿರ್ಬೋದು. ಉದಾಹರಣೆಗೆ ಹಾಲು, ಮೊಸರು, ಹಾಲಿನ ಉತ್ಪನ್ನ, ಬೆಣ್ಣೆ ಇತ್ಯಾದಿಗಳು.
ಇವೆಲ್ಲ ಆ ಚಂದ್ರನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದೆಲ್ಲ ಇರುತ್ತೆ. ಇನ್ನು ಭೂಮಿ ತತ್ವದ ವ್ಯಾಪ್ತಿಯಲ್ಲಿ ಭೂಮಿ ತತ್ವವು ಆ ಒಂದು ಬರುವಂಥದ್ದು ಶೂನ್ಯ ಅಂಕವು ಭೂಮಿ ತತ್ವವನ್ನು ಸಂಕೇತಿಸುವ ಕಾರಣ ಭೂಮಿ ತತ್ವದಲ್ಲಿ ಬರುವಂಥದ್ದು ಬೇರೆ ಬೇರೆ ರೀತಿಯ ಗಣಿಗಾರಿಕೆಗಳಿರ್ಬೋದು, ಭೂಮಿಯಿಂದ ಉತ್ಖನನ ಮಾಡಿ ತೆಗೆಯುವಂಥ ಬೇರೆ ಬೇರೆ ರೀತಿಯ ಲೋಹಗಳು, ಮೆಟಲ್ಗಳು ಇರ್ಬೋದು. ಅದೇ ರೀತಿ ಭೂಮಿಯಲ್ಲಿ ಉತ್ಪಾದನೆ ಮಾಡುವಂಥ ಆಹಾರ ಧಾನ್ಯಗಳು ಈ ಮಣ್ಣಿನಲ್ಲಿ ಬೆಳೆದು ಈ ಮಣ್ಣಿನಲ್ಲಿ ಏನೆಲ್ಲ ಬೆಳೆಯುತ್ತೆ ಅದೆಲ್ಲೂ ಭೂಮಿ ತತ್ವದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಆಹಾರ ಧಾನ್ಯ, ಆಹಾರ ಬೆಳೆಗಳನ್ನು ಸೂಚಿಸುವಂಥದ್ದು. ಹಾಗಾಗಿ ಚಂದ್ರ ತತ್ವ ಮತ್ತು ಭೂಮಿ ತತ್ವ. ಇನ್ನು ಅಲ್ಲಿ ನಂಬರ್ 5 ಅನ್ನೋದು ಬಂದದು ಅಲ್ಲಿ ಬಂದಂಥ ಬುಧನ ಸಂಕೇತ. ಬುಧನು ಆ ಬುದ್ಧಿಗೆ ಸಂಕೇತನಾಗಿದ್ದಾನೆ. ಆತನು ನಮಗೆ ಕವಿ, ಸಾಹಿತ್ಯಗಳಿಗೂ ಸಂಕೇತನಾಗಿದ್ದಾನೆ. ಜೊತೆಗೆ ಎಲ್ಲ ರೀತಿಯ ಈ ಅಕೌಂಟು, ಫೈನಾನ್ಸು ಅಥವಾ ಕಾಮರ್ಸು, ವಾಣಿಜ್ಯ, ಬೇರೆ ಬೇರೆ ರೀತಿಯ ಚಿಲ್ಲರೆ ವ್ಯಾಪಾರಗಳಿರ್ಬೋದು, ನಾನಾ ರೀತಿಯ ಕೊಡುಕೊಳ್ಳುವಿಕೆ, ವಾಣಿಜ್ಯ, ಇಂಪೋರ್ಟ್ ಎಕ್ಸ್ಪೋರ್ಟು ಮುಂತಾದ ಹಲವಾರು ರೀತಿಯ ವಾಣಿಜ್ಯಗಳಿಗೆ ಮತ್ತು ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು, ಇನ್ಶೂರೆನ್ಸು ಮುಂತಾದೆಲ್ಲ ಬರುತ್ತೆ. ಹಾಗಾಗಿ ಹಣಕಾಸು ಮತ್ತು ಹಣಕಾಸಿನ ಬೇರೆ ಬೇರೆ ಶಾಖೆಗಳು, ಈಗ ಬ್ಯಾಂಕಿಂಗ್ಸ್ ಅದೇ ವ್ಯಾಪ್ತಿಯಲ್ಲಿ ಬರುತ್ತೆ, ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾಗಾಗಿ ಇವೆಲ್ಲವೂ ಇಂಥ ತತ್ವಗಳಿಗೆ ಈ ವರ್ಷದಲ್ಲಿ ಸ್ವಲ್ಪ ಉತ್ತಮವಾದ ಬೆಂಬಲ ಇರುತ್ತೆ. ಈ ವರ್ಷದಲ್ಲಿ ಇವುಗಳು ಚೇತರಿಕೆ ಆಗುತ್ತೆ. ಈ ವರ್ಷದಲ್ಲಿ ಇಂತಹ ತತ್ವಗಳ ಒಂದು ಅಭಿವೃದ್ಧಿ ಅಥವಾ ಮೇಲ್ಗೈ ಸಾಧಿಸುತ್ತೆ. ಇನ್ನು ಸ್ತ್ರೀ ತತ್ವ ಮತ್ತು ಅಲ್ಲಿ ವಿಶೇಷವಾಗಿ ಬುಧನು ನಪುಂಸಕ ತತ್ವ ಅಂದರೆ ತೃತೀಯ ಲಿಂಗಿ ಅಂತ ಹೇಳ್ತಾರೆ. ಆಗ ತೃತೀಯ ಲಿಂಗಿಗಳಿಗೆ ಸೇರಿದಂಥ ಒಂದು ತತ್ವ ಅಂತ ಬರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಸ್ತ್ರೀ ತತ್ವ ಮತ್ತು ಆ ತೃತೀಯ ಲಿಂಗಿಗಳ ಪಾರಮ್ಯ ಅಂದರೆ ಅವರ ಒಂದು ಹಕ್ಕು ಸ್ಥಾಪನೆಗಳು ದೇಶಾದ್ಯಂತ, ಜಗತ್ತಿನಾದ್ಯಂತ ಎಲ್ಲ ಹೆಚ್ಚಾಗಿ ಬರುತ್ತೆ. ಸ್ತ್ರೀ ತತ್ವದಿಂದ ನಿಯಂತ್ರಣ ಆಗುವಂಥದ್ದು. ಜೊತೆಗೆ ಸ್ತ್ರೀ ತತ್ವ ಮತ್ತು ಆ ತೃತೀಯ ಲಿಂಗಿ ತತ್ವಗಳ ಮೂಲಕ ತುಂಬ ಒಳ್ಳೆಯದು ಆಗುತ್ತೆ, ತುಂಬ ಕೆಟ್ಟದ್ದು ಆಗುತ್ತೆ. ನೆನಪಿಟ್ಟುಕೊಳ್ಳಿ, ಅಲ್ಲಿ ನಾರಿ ಬನಿದರೆ ಮಾರಿ ಅಥವಾ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ಸ್ತ್ರೀ ತತ್ವದಿಂದ ತುಂಬ ಕೆಲವೊಂದು ಒಳ್ಳೆಯ ಅಂಶಗಳಾಗುವಂಥದ್ದು. ಜೊತೆಗೆ ಸಮಾಜಕ್ಕೆ ಇರ್ಬೋದು, ವ್ಯಕ್ತಿಗಳಿಗೆ ಇರ್ಬೋದು, ಮನೆಗಳಲ್ಲಿ ಇರ್ಬೋದು ಅಂತ ತುಂಬ ಕೆಟ್ಟ ಪರಿಣಾಮಗಳು ಸಹ ಈ ವರ್ಷದಲ್ಲಿ ಆಗುತ್ತೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಮಿಶ್ರ ಫಲವಾಗಿ ಬರುತ್ತೆ. ಇನ್ನು ಆ ಬುಧನ ತತ್ವವಾಗಿ ತೃತೀಯ ಲಿಂಗಿ ಅಂತ ಹೇಳಿ ಆ ತೃತೀಯ ಲಿಂಗಿಗಳಿಗೆ ಅವರ ಒಂದು ಹಕ್ಕು ಸ್ಥಾಪನೆಗಳಿಗಿರ್ಬೋದು, ಅವರಿಗೆ ಒಂದು ಬೇರೆ ಬೇರೆ ದೇಶದಲ್ಲಿ ಕೊಡುವಂಥ ಪ್ರಾಧಾನ್ಯತೆ ಇರ್ಬೋದು, ಅವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಇನ್ನು ಇವರು ಕೆಲವೊಂದು ಸಮಾಜದ ವ್ಯವಸ್ಥೆಗಳನ್ನು ಸಹ ನಿಯಂತ್ರಣ ಮಾಡಲಿಕ್ಕೆ ಸಫಲರಾಗ್ತಾರೆ. ಸ್ತ್ರೀಯರು ಮತ್ತು ಈ ತೃತೀಯ ಲಿಂಗಗಳು ಸಮಾಜದ ಕೆಲವೊಂದು ವ್ಯವಸ್ಥೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಫಲರಾಗ್ತಾರೆ. ಅದರಲ್ಲಿ ಯಾವುದೇ ಒಂದು ಕಂಟ್ರೋಲ್ಗಳನ್ನು ತೆಗೆದುಕೊಳ್ಳಿಕ್ಕೆ ಇರ್ಬೋದು, ಅಧಿಕಾರಗಳನ್ನು ತೆಗೆದುಕೊಳ್ಳಿಕ್ಕಿರ್ಬೋದು, ಅಥವಾ ಯಾವುದೇ ಒಂದು ದೇಶಗಳಲ್ಲಿ ಇವರ ಒಂದು ಧ್ವನಿಗೆ ಅಲ್ಲಿ ತುಂಬ ಬೆಂಬಲ ಬರುವಂಥದ್ದು, ಇವೆಲ್ಲ ಆಗುವಂಥದ್ದೆಲ್ಲಾಗುತ್ತೆ. ಇನ್ನು ಈ ಕಲಿಯುಗದ ಒಂದು ಅಂತ್ಯದಲ್ಲಿ ಮುಂದೆ ಈ ಕಲಿಯುಗದ ಕೆಲವು ಮಹಿಮೆಗಳಲ್ಲಿ ಹೇಳಿದರೆ ಈ ಜಗತ್ತು ಮುಂದೆ ಒಂದು ಹಂತದಲ್ಲಿ ಪ್ರೌಢವಾಗಿ ಸ್ತ್ರೀಯರಿಂದಲೇ ಆಳಲ್ಪಡುತ್ತದೆ. ಮುಂದೆ ಒಂದು ಹಂತದಲ್ಲಿ ಈ ತೃತೀಯ ಲಿಂಗಿಗಳು ಸಹ ಈ ಜಗತ್ತನ್ನು ಆಳ್ತಾರೆ ಅನ್ನೋದು ಈ ಕಲಿಯುಗದ ಒಂದು ಪ್ರಚಾರದಲ್ಲಿ ಹೇಳ್ಬಿಟ್ಟಿದೆ. ಅದರ ಒಂದು ಸಂಕೇತವಾಗಿ ಈಗ ಕೆಲವೊಂದು ಬದಲಾವಣೆಗಳು ಈ 2025 ಅಥವಾ 2020ರಲ್ಲಿ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಆಗುವಂತಹ 3 ತತ್ವಗಳು ಪ್ರಧಾನವಾಗಿವೆ. ಜೊತೆಗೆ ಆ ಪ್ರಧಾನ ತತ್ವದ ಫಲಿತಾಂಶ ಅನ್ನೋದು ಅಂದರೆ ಅಲ್ಟಿಮೇಟ್ ರಿಸಲ್ಟ್ ಅನ್ನೋದು ಅಲ್ಲಿ ನಂಬರ್ 9 ಅಂದರೆ 9 ಸಂಖ್ಯೆ ಬಂದಿದೆ, ಮಂಗಳನ ಸಂಖ್ಯೆ. ಆ ಮಂಗಳನ ಸಂಖ್ಯೆ ಬಂದಾಗ ಅಲ್ಲಿ ಅದು ಕ್ರಾಂತಿಯನ್ನು, ದಂಗೆಯನ್ನು, ಮಂಗಳನು ಕ್ರಾಂತಿಕಾರಕ, ಬುಧನು ಸೌಮ್ಯವಾಗಿರ್ಬೋದು, ಚಂದ್ರನು ಸೌಮ್ಯವಾಗಿ ಶಾಂತವಾಗಿರ್ಬೋದು. ಆದರೆ ಅಲ್ಲಿ ಆತನು ಭೂಮಿಯ ಪುತ್ರ, ಅಲ್ಲಿ ಭೂಮಿಯ ಒಂದು ಸಂಖ್ಯೆ ಸಹ ಬಂದಿದೆ. 2025ನಲ್ಲಿ 0 ಅನ್ನೋದು ಬಂದಿದೆ. ಅದು ಭೂಮಿ ತತ್ವವನ್ನು ಸಂಕೇತಿಸುವ ಕಾರಣ ಅಲ್ಲಿ ಭೂಮಿ ತತ್ವದ ಒಂದು ಅಂಕೆ ಬಂದು ಅಲ್ಲಿ ಭೂಮಿ ಪುತ್ರನ ಒಂದು ಅಂತಿಮವಾದ ಪರಿಣಾಮವನ್ನು ಬಂದಿದೆ. ಆ ಭೂಮಿ ಪುತ್ರನಾದ ಅಂಗಾರಕನ ಒಂದು ವಿಶೇಷವಾದ ಪರಿಣಾಮಗಳು ಈ ವರ್ಷದಲ್ಲಿ ಕಂಡುಬರುತ್ತೆ. ಈ ವರ್ಷವು ಆರಂಭ ಆಗೋದು ಬುಧವಾರದಂದು, 1/1/25 ಅನ್ನೋದು ಅದು ಬುಧವಾರದಂದು ಬಂದಿದೆ. ಆದರೆ ಬುಧವಾರದಂದು ಬಂದರೂ ಸಹ ಅಲ್ಲಿ ಆ ಮಂಗಳನ ಪರಿಣಾಮ ವಿಶೇಷವಾಗಿ ವ್ಯಕ್ತವಾಗುವಂಥದ್ದು. ಮಂಗಳನು ಅಲ್ಲಿ ಹಲವಾರು ದೇಶಗಳ ಮಧ್ಯೆ ಈಗಾಗಲೇ ಇದ್ದಂಥ ಶೀತಲ ಸಮರವು ತುಂಬ ಉಗ್ರ ಸ್ವರೂಪವನ್ನು ಪಡೆಯುವಂಥದ್ದು, ಅಥವಾ ಹಲವಾರು ದಾಳಿಗಳು ಆಗುವಂಥದ್ದು. ಜೊತೆಗೆ ಕ್ಷಿಪ್ರ ದಾಳಿಗಳು, ಯಾವುದೇ ಮುನ್ಸೂಚನೆ ಇಲ್ಲದೆ ಹಲವಾರು ದೇಶಗಳಲ್ಲಿ ಕ್ಷಿಪ್ರ ದಾಳಿಗಳಾಗುವಂಥದ್ದು, ರಾತ್ರೋರಾತ್ರಿಗಳು ಬಾಂಬುಗಳ ಸಿಡಿತ, ಜೊತೆಗೆ ಕ್ಷಿಪಣಿಗಳ ದಾಳಿ ಆಗುವಂಥದ್ದು, ಜೊತೆಗೆ ಬೇರೆ ಬೇರೆ ಈ ಉತ್ಪಾತಗಳಿಗೆ ಕಾರಣ ಆಗುವಂತಹ ಘಟನೆಗಳು ಜನರಿಂದಲೂ ಜೊತೆಗೆ ಪ್ರಕೃತಿಯಿಂದಲೂ ಜಗತ್ತು. ಜನರಿಂದಲೂ ಅಂದರೆ ಯುದ್ಧಗಳು, ಬಾಂಬ್ ಸ್ಫೋಟ, ಕ್ಷಿಪಣಿಗಳ ದಾಳಿ ಮಾಡುವಂಥದ್ದು, ಮಿಸೈಲ್ಗಳನ್ನು ಹಾರಿಸುವಂಥದ್ದು, ಅಥವಾ ಯಾವುದೇ ರೀತಿಯ ರೋಗ ರುಜಿನಗಳನ್ನು ಹರಡುವಂಥ ವೈರಸ್ಗಳ ಪ್ರಸಾರ, ಇವೆಲ್ಲ ಬರುತ್ತೆ. ಇನ್ನು ಬರುವಂತಹ ಯುದ್ಧಗಳಲ್ಲಿ ಕೇವಲ ಬಾಂಬ್ ದಾಳಿ ಅಷ್ಟೇ ಬರೋದಿಲ್ಲ, ಬೇರೆ ಬೇರೆ ರೀತಿಯ ರೋಗಕಾರಕವಾದ, ಹಾನಿಕಾರಕವಾದ ಕೆಮಿಕಲ್ಗಳು, ವೈರಸ್ಗಳು ಅಥವಾ ಜೈವಿಕವಾದ ಅಸ್ತ್ರಗಳು ಅಂತ ಹೇಳ್ತೀವಿ, ಅದು ಬಯೋಲಾಜಿಕಲ್ ವೆಪನ್ ಅಂತ ಹೇಳ್ತಾರೆ. ಅವೆಲ್ಲವೂ ಈಗ ಅಭಿವೃದ್ಧಿಯಾಗಿ ಹಂತದಲ್ಲಿದೆ, ಕೆಲವು ಗುಪ್ತವಾಗಿ ಕಾರ್ಯಾಚರಣೆಯಲ್ಲಿ ಇದೆ. ಅಂತಹ ಕೆಲವು ಗುಪ್ತವಾದ ಶಸ್ತ್ರಾಸ್ತ್ರಗಳು ಸಹ ಈ ಒಂದು ವರ್ಷದಲ್ಲಿ ಅಂದರೆ 2025ರಲ್ಲಿ ಹಲವಾರು ದೇಶಗಳಲ್ಲಿ ಪ್ರಯೋಗಗಳು ಆಗುವಂಥದ್ದು, ಅಥವಾ ಗೊತ್ತಿಲ್ಲದೆ ಅದು ಶಸ್ತ್ರ ಪ್ರಯೋಗ ಆಗಿದಂತೆ ಗೊತ್ತಾಗೋದಿಲ್ಲ. ಅದು ಸುಮಾರು 2 ಅಥವಾ 3 ತಿಂಗಳ ಬಳಿಕ ಅದರ ಪರಿಣಾಮಗಳು ಗೊತ್ತಾಗುತ್ತೆ. ಅಂತಹ ಒಂದು ನಿಗೂಢವಾದ, ಜೊತೆಗೆ ವಿಸ್ಮಯಕಾರಿಯಾದ, ಜೊತೆಗೆ ವಿಶೇಷವಾದ ಆತಂಕ ಅಥವಾ ಭಯಾನಕವಾದ ಒಂದು ಘಟನೆಗಳು ಈ ಒಂದು ಪ್ರಪಂಚದ ಹಲವಾರುಗಳಲ್ಲಿ ಸರಗಿಸುವಂಥ ಸಾಧ್ಯತೆ 2020ರಲ್ಲಿ ಕಂಡುಬರುತ್ತೆ.
ಹಿಂದೆ ಈಗಾಗಲೇ ಈ ಬೇರೆ ಬೇರೆ ಮಾಧ್ಯಮಗಳಲ್ಲಿ TV ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರ್ತವೆ. ಆ ಬಾಬಾ ವಂಗ ಅಂತವ್ರು ಈ ಥರ ಫಲ ಹೇಳಿದ್ದಾರೆ, ಆ ನಾಸ್ಟ್ರೋಡಾಮಸ್ ಅನ್ನೋರು ಫಲ ಹೇಳಿದ್ದಾರೆ. ಅಲ್ಲಿ ಖಂಡಿತ ಆ ಫಲಕ್ಕೂ ಈಗ ಬರುವಂಥ ಸಂವತ್ಸರದ ಮೂಲಕ್ಕೂ ಒಂದು ಲಿಂಕ್ ಅಂತೂ ಖಂಡಿತ ಇದೆ. ಈ 2025 ಅನ್ನೋದು ಒಂದು ವಿಭಿನ್ನವಾದ ವರ್ಷ ಆಗಿರುತ್ತೆ. ಅಂದರೆ ಅಲ್ಲಿ ತುಂಬ ಒಳ್ಳೆಯದು ಆಗುತ್ತೆ, ತುಂಬ ಕೆಟ್ಟದಾಗುತ್ತೆ. ಗಮನದಲ್ಲಿಟ್ಟುಕೊಂಡು ಅಲ್ಲಿ ಮುಂದೆ ಬರುವಂಥ ಸಂಕ್ರಾಂತಿ ಫಲದಲ್ಲೂ ಇದೇ ವ್ಯಕ್ತ ಇದೆ. ಮುಂದೆ ಬರತಕ್ಕಂಥ ಯುಗಾದಿ ಫಲದಲ್ಲೂ ಯುಗಾದಿ ಫಲವು ಇನ್ನಷ್ಟು ಭಾಳ ವೈಚಿತ್ರವಾಗಿದೆ. ಯಾಕಂದರೆ ಅದು ಯುಗಾದಿ ಫಲ ಅಲ್ಲಿ ಅದು ಕಾಳಸರ್ಪ ಯೋಗದಲ್ಲಿ ನಿರ್ಮಾಣ ಆಗುವಂಥದ್ದು. 2020 ಯಾವ ರೀತಿ ನಾವು ಗಮನಿಸಿದ್ದೋ 2020 ಅದಕ್ಕಿಂತಲೂ ವಿಭಿನ್ನವಾದ ಕೆಲವು ತೊಂದರೆ ನಿಗೂಢವಾದ ವಿಚಾರಗಳು 2020 ಬರುವಂಥ ಸಾಧ್ಯತೆಗಳು ತುಂಬಾ ಇವೆ. ಹಾಗಾಗಿ ಅವೆಲ್ಲವನ್ನು ನಾವು ಅಲ್ಲಗಳೆಯಲಿಕ್ಕೆ ಆಗೋದಿಲ್ಲ. ಆ ನಾಸ್ಟ್ರಾಡಾಮಸ್ ಅಥವಾ ಬಾಬಾ ವಂಗ ಮುಂತಾದವರು ಅವರಿಗೂ ಯಾವುದೋ ಒಂದು ಸಾಧನೆಯ ಮೂಲಕ, ಅವರ ಒಂದು ಸಿದ್ಧಿಯ ಮೂಲಕ ಅಥವಾ ಅವರ ಒಂದು ಕೇಂದ್ರೀಕೃತವಾದ ಭವಿಷ್ಯದ ಕುರಿತ ಚಿಂತನೆ ಮೂಲಕ ಅವರಾದ ಜ್ಞಾನವನ್ನು ಪಡೆದಿರ್ಬೋದು. ಹಾಗಾಗಿ ಆ ಜ್ಞಾನವನ್ನು ನಾವು ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಹೇಳಿದಂಥ ಹಲವಾರು ವಿಚಾರಗಳು ಈಗ ಸತ್ಯವಾಗಿ ಪರಿಣಮಿಸುವಂಥದ್ದು ನಮಗೆಲ್ಲ ಅನುಭವದಲ್ಲಿ ಬಂದಿದೆ. ಹಾಗಾಗಿ ಇಲ್ಲಿ ಈಗಿನ ಒಂದು 2025 ವಿಚಾರದಲ್ಲೂ ಅದೇ ರೀತಿಯ ಕೆಲವು ಪುನರಾವರ್ತಿತವಾದ ದುರಂತಗಳು, ಪುನರಾವರ್ತಿತವಾದ ಕೆಲವು ಘಟನೆಗಳು, ದುರ್ಘಟನೆಗಳು, ಯುದ್ಧದ ಪ್ರಾಬಲ್ಯಗಳು, ಇದೇ ರೀತಿ ಇನ್ನು ಅಲ್ಲಿ ಬುಧ ಮತ್ತು ಮಂಗಳನಿಗೆ ವಿಶೇಷವಾದ ಒಂದು ವೈರುಧ್ಯ ಇರುತ್ತೆ. ಒಬ್ಬನು ಸೌಮ್ಯವಾದಿ ಮತ್ತೊಬ್ಬ ಉಗ್ರವಾದಿ ಆಗಿರೋದ್ರಿಂದ ಅಲ್ಲಿ ಆ ಒಂದು ಸೌಮ್ಯ ಮತ್ತು ಉಗ್ರರ ಮಧ್ಯದ ತಾಕಲಾಟಗಳಲ್ಲಿ ಹಲವಾರು ರೀತಿಯ ಪ್ರಾಕೃತಿಕ ಮತ್ತು ಮನುಷ್ಯ ನಿರ್ಮಿತವಾದ ಘಟನೆಗಳು ಜರುಗುವಂಥದ್ದು, ಪ್ರಾಣಹಾನಿಗಳು ಆಗ್ಬೋದು, ಅಪಘಾತಗಳಾಗುವಂಥ ಅವಘಡಗಳಾಗುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ. ಇನ್ನು ಈ ಜಲಮೂಲಗಳಿಂದ ಆಗುವಂಥ ದುರಂತಗಳು ಅಂದರೆ ವಿಪರೀತವಾದ ಅತಿವೃಷ್ಟಿಗಳು ಅಥವಾ ವಿಪರೀತವಾದ ನಿಲ್ಲದಂತಹ ಮಳೆಗಳು ಇವೆಲ್ಲ ಬರುತ್ತೆ. ಅಂದರೆ ವೈಚಾರಿಕವಾಗಿ ಕೆಲವೊಬ್ಬರೇ ಅದು ಸಾಧ್ಯನೇ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಿರಂತರವಾಗಿ ಒಂದು ಪ್ರದೇಶದಲ್ಲಿ 1 ವಾರ ಅಥವಾ 8-10 ದಿನಗಳು ಮಳೆ ಬಂದರೆ ಆ ಪ್ರದೇಶ ಮುಳುಗಡೆ ಆಗುತ್ತೆ ಅನ್ನೋದು ನಮಗೆಲ್ಲ ಅನುಭವಕ್ಕೆ ಬಂದಿದೆ ಹಿಂದೆ ಹಲವು. ಅಂಥ ಒಂದು ವಿಚಿತ್ರವಾದ ಮಳೆಗಳು, ವಿಚಿತ್ರವಾದ ಜಲಪ್ರವಾಹಗಳು ಕೆಲವೊಂದು ಭಾಗಗಳಲ್ಲಿ ಮುಳುಗಡೆಯನ್ನು ಸೂಚಿಸುವುದು ಅಥವಾ ಕೆಲವೊಂದು ಭಾಗದಲ್ಲಿ ಸಮುದ್ರದ ಅಲೆಗಳ ಒಂದು ಪ್ರಭಾವ ಜಾಸ್ತಿ ಆಗುವಂಥದ್ದೆಲ್ಲ ಕಂಡುಬರುತ್ತೆ. ಹಾಗಾಗಿ ಇವೆಲ್ಲವೂ ಈ ಪ್ರಾಕೃತಿಕವಾಗಿ ಸಾಮಾಜಿಕವಾಗಿ ಇನ್ನು ಜನಸಾಮಾನ್ಯರಿಗೆ ಈ ವರ್ಷ ಅಷ್ಟೇನು ಉತ್ತಮವಾಗಿ ಕಂಡುಬರೋದಿಲ್ಲ. ಅಂದರೆ ವಿವಿಧ ದೇಶಗಳಲ್ಲಿ ತೆರಿಗೆಯ ಭಾರ ಜಾಸ್ತಿ ಆಗುತ್ತೆ, ಕಾನೂನಿನ ಕೊಂಡಿಗಳೆಲ್ಲ ತುಂಬ ಒಂದು ಸ್ಟ್ರಾಂಗ್ ಆಗುತ್ತೆ. ಈಗ ಹಲವಾರು ಜನರ ಮೇಲೆ ರಿಸ್ಟ್ರಿಕ್ಷನ್ಗಳು ಬರುವಂಥದ್ದು, ತೆರಿಗೆಗಳು ತುಂಬ ಭಾರ ಅನಿಸೋದು, ಜೊತೆಗೆ ವಸ್ತುಗಳೆಲ್ಲ ಸ್ವಲ್ಪ ದುಬಾರಿ ಆಗುತ್ತೆ. ಎಲ್ಲ ವಸ್ತುಗಳು ಎಲ್ಲ ದುಬಾರಿ ಆಗುವಂಥ ವಸ್ತುಗಳೆಲ್ಲ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಜೊತೆಗೆ ಈ ಒಂದು ಕಂಪ್ಯೂಟರ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ, ಇನ್ನು ವಿಮಾನ ಪ್ರಯಾಣ, ಆಮದು ರಫ್ತು ಮುಂತಾದ ಉದ್ಯಮಗಳು ಸ್ವಲ್ಪ ಚೇತರಿಕೆ ಆಗುತ್ತೆ. ಯಾವುದೋ ಈಗ ಆಧುನಿಕವಾದ ನಾವು ಪ್ರಪಂಚದಲ್ಲಿದ್ದೇವೋ ಅಂಥ ಕೆಲವು ಸವಲತ್ತುಗಳು, ಸೌಲಭ್ಯಗಳು ಅವಂಥ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಚೇತರಿಕೆ ಇರುತ್ತೆ. ಇನ್ನು ಸಾಮಾನ್ಯ ವರ್ಗದವರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ. ಉದಾಹರಣೆಗೆ ಸಣ್ಣ ವ್ಯಾಪಾರಿ, ಸಣ್ಣ ರೈತರಿರ್ಬೋದು, ಸಣ್ಣ ಒಂದು ಮಾರ್ಕೆಟಿಂಗ್ ಅಥವಾ ಯಾವುದೋ ಒಂದು ಪ್ರೈವೇಟ್ ಫರ್ಮಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಅಂಥವರಿಗೆಲ್ಲ ಸ್ವಲ್ಪ ತುಂಬ ಒಂದು ಕಷ್ಟಕರವಾದ ದಿನಗಳು ಬರ್ಬೋದು. ಇನ್ನು ಹಲವರಿಗೆ ಉದ್ಯೋಗಗಳು ಹೋಗುವಂತೆ ಈ ವರ್ಷದಲ್ಲಿ ಸಹ ಹಾಗೆ ಆ ಉದ್ಯೋಗ ಹೋಗುವಂಥ ಪರ್ವ ಈ ವರ್ಷದಲ್ಲಿ ಕಂಟಿನ್ಯೂ ಆಗುತ್ತೆ. 2025 ಅಷ್ಟೇನು ಈ ಜಾಗತಿಕವಾಗಿ ಅಥವಾ ಕೈಗಾರಿಕವಾಗಿ ಅಷ್ಟೊಂದು ಉತ್ಪನ್ನವಾಗಿ ಕಂಡುಬರೋದಿಲ್ಲ. ಕೆಲವೊಂದು ಕ್ಷೇತ್ರಗಳು ಬಿಟ್ಟರೆ ಬೆರಳೆಣಿಕೆಯ ಒಂದು 5-6 ಕ್ಷೇತ್ರಗಳನ್ನು ಬಿಟ್ಟರೆ ಉಳಿದ ಕ್ಷೇತ್ರಗಳಲ್ಲಿ ಸ್ವಲ್ಪ ಈ ಜನರಿಗೆ ಸ್ವಲ್ಪ ಸಂಕಷ್ಟ ಜಾಸ್ತಿ ಇರುತ್ತೆ. ಉದ್ಯೋಗಗಳು ಹೋಗುವಂಥದ್ದು, ಅನಾಮತ್ತಾಗಿ ಕೆಲವೊಂದು ದೊಡ್ಡ ಕಂಪನಿಗಳೇ ಮುಚ್ಚುಗಡೆ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಪೂರ್ವ ಸೂಚನೆ ಇಲ್ಲದೆ, ಯಾವುದೇ ರೀತಿಯ ಪ್ರಿಯರ್ ಇನ್ಫಾರ್ಮೇಷನ್ ಇಲ್ಲದೆ ರಾತ್ರೋರಾತ್ರಿಗಳು ಕೆಲವೊಂದು ಸಂಸ್ಥೆಗಳು ದಿವಾಳಿ ಹಂತಕ್ಕೆ ಬರುವಂಥದ್ದೆಲ್ಲ ಆಗತ್ತೆ. ಹಾಗಾಗಿ ಈ ಸಂವತ್ಸರದಲ್ಲಿ ಒಂದು ಜನಸಾಮಾನ್ಯರಿಗೆ ಅಷ್ಟೊಂದು ಸಮಾಧಾನಕರವಾದ ಫಲಿತಾಂಶಗಳು ಕಂಡುಬರೋದಿಲ್ಲ. 2025 ಈ 2025 ಮುಂದೆ ಮಕರ ಸಂಕ್ರಾಂತಿ ಬರುತ್ತೆ ಜನವರಿ 14ಕ್ಕೆ, ಆಮೇಲೆ ಯುಗಾದಿ ಬರುತ್ತೆ ಮುಂದೆ ಮಾರ್ಚ್ ಅಂತ್ಯಕ್ಕೆ ಮತ್ತು ಏಪ್ರಿಲ್ ಆರಂಭದಲ್ಲಿ. ಹಾಗಾಗಿ ಆ ಒಂದು ತಿಂಗಳ ಫಲದಲ್ಲೂ ಸಹ ಹಾಗೆ ಅಲ್ಲಿ ವಿಶೇಷವಾದ ಒಂದು ಈ ಗಮನ ಹರಿಸುವಂಥ ಉತ್ತಮವಾದ ಫಲಗಳು ಈ ತಿಂಗಳಲ್ಲಿ ಕಂಡುಬಂದಿಲ್ಲ. ಇವೆಲ್ಲವೂ ಸಾಮಾನ್ಯ ಫಲಗಳನ್ನು ಕಂಡುಬಂದಿದ್ದಾಯಿತು. ಇನ್ನು ಈ ಸಾಮಾನ್ಯ ಫಲಗಳನ್ನು ಎಲ್ಲರೂ ಅರಿತುಕೊಳ್ಬೇಕು. ಯಾಕಂದರೆ ಈ ಸಂವತ್ಸರದಲ್ಲಿ ನಾವು ಯಾವ್ಯಾವ ರೀತಿಯಲ್ಲಿ ಸ್ವಲ್ಪ ಸಿದ್ಧರಾಗಿರಬೇಕು, ಈ ಒಂದು ವರ್ಷ 2020ರಲ್ಲಿ ಯಾವ್ಯಾವ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಮ್ಮ ಜೀವನದಲ್ಲಿ ಆಗ್ಬೋದು ಅನ್ನೋದರೊಂದು ಮುನ್ನೆಚ್ಚರಿಕೆಯನ್ನು ಈ ವರ್ಷದಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ವಿಚಾರಗಳನ್ನು ಗಮನಿಸಬೇಕು. ಈ ಸಂವತ್ಸರದಲ್ಲಿ ತುಂಬ ಅತ್ಯುತ್ತಮವಾದ ಉತ್ತಮ ಫಲ ಬಿಡುವಂಥ 3 ರಾಶಿಗಳಿರ್ತವೆ. ಆ 3 ರಾಶಿಗಳು ಅತ್ಯುತ್ತಮ ಫಲ ಪಡೆದಿದೆ. ಇನ್ನು 4 ರಾಶಿಗಳಿಗೆ ಮಧ್ಯಮ ಫಲ ಅಂತ ಬಂದಿದೆ. ಇನ್ನು ಉಳಿದ ಒಂದು 5 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ಅಂತ ಬರುತ್ತೆ. ಯಾಕಂದರೆ ಈ 2025 ಆರಂಭದ ಕುಂಡಲಿ ಕಾಲ ಜೊತೆಗೆ ಈ ವರ್ಷದ ಪೂರ್ತಿ ಬರುವಂಥ ಬೇರೆ ತಿಂಗಳಲ್ಲಿ ಆಯಾ ತಿಂಗಳಲ್ಲಿ ಬರುವಂಥ ಬೇರೆ ಫಲಗಳಿಗೆ ಅನುಸಾರವಾಗಿ ಈ ರಾಶಿಗಳಿಗೆ ಉತ್ತಮ, ಮಧ್ಯಮ ಮತ್ತು ಅಧಮ ಅಂತ ಫಲಗಳು ವ್ಯಕ್ತವಾಗಿರ್ತವೆ. ಹಾಗಾಗಿ ಈ ಎಲ್ಲರೂ ನೀವು ನಿಮ್ಮ ರಾಶಿಗಳಲ್ಲಿ ಯಾವುದು ಇದೆ ಅನ್ನೋದಕ್ಕೆ ಎಲ್ಲರಿಗೂ ಕಾತರವಾಗಿರ್ತೀರ. ಹಾಗಾಗಿ ಅದನ್ನು ಗಮನಿಸ್ಕೊಳ್ಳಿ.
ಅತ್ಯುತ್ತಮ ಫಲ ಬಿಡುವಂಥ ಮೊದಲ 3 ರಾಶಿಗಳನ್ನು ಹೇಳ್ತೇನೆ. ವೃಷಭ ರಾಶಿ, ತುಲಾ ರಾಶಿ ಮತ್ತು ಧನು ರಾಶಿ. ನೆನ್ಕೊಳ್ಳಿ, ಅತ್ಯುತ್ತಮ ಫಲ ಬಿಡುವಂಥ 3 ರಾಶಿಗಳಲ್ಲಿ ವೃಷಭ ರಾಶಿ, ತುಲಾ ರಾಶಿ ಮತ್ತು ಧನು ರಾಶಿಗಳು ಬರ್ತವೆ. ಯಾಕಂದರೆ ಈ 3 ರಾಶಿಗಳಿಗೆ ಸುಮಾರು 100ಕ್ಕೆ 75ರಿಂದ 80% ಉತ್ತಮ ಫಲಗಳು 2025 2025ನಲ್ಲೂ ಕಂಡುಬರುತ್ತೆ. ಆರಂಭದಲ್ಲಿ ಅಷ್ಟೊಂದು ಪರಿಣಾಮಗಳು ಗೊತ್ತಾಗಲಿಕ್ಕಿಲ್ಲ. ಆದರೆ ಮುಂದಿನ ಈ ಸಂವತ್ಸರದಲ್ಲಿ 2 ಅಥವಾ 3ನೇ ತಿಂಗಳಲ್ಲಿ, ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಇನ್ನಷ್ಟು ಉತ್ತಮ ಆಗುವಂಥದ್ದು, ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಇನ್ನಷ್ಟು ಉತ್ತಮ ಆಗುವಂಥದ್ದು, ಮೇನಿಂದ ಇನ್ನಷ್ಟು ಉತ್ತಮ ಫಲಗಳು ಆಗುವಂಥದ್ದು ಈ 3 ರಾಶಿಗಳಿಗೆ ಕಂಡುಬರುತ್ತೆ. ಹಾಗಾಗಿ ಅತ್ಯುತ್ತಮ ಫಲ ಪಡುವಂಥ 3 ರಾಶಿಗಳಲ್ಲಿ ವೃಷಭ ರಾಶಿ, ತುಲಾ ರಾಶಿ ಮತ್ತು ಧನು ರಾಶಿ. ನಿಮಗೆ ಆರೋಗ್ಯದಲ್ಲಿ ವಿಚಾರ ಇರ್ಬೋದು, ಹಣಕಾಸು ಇರ್ಬೋದು, ವ್ಯಾಪಾರ ವೃತ್ತಿ ಇರ್ಬೋದು, ಮತ್ತು ನಿಮ್ಮ ಏನಾದರೂ ಬೇಡಿಕೆ ಕೋರಿಕೆಗಳು ಇರ್ಬೋದು, ಉದ್ಯೋಗಕ್ಕೆ ಪ್ರಯತ್ನ ಮಾಡಲಿಕ್ಕೆ ಉದ್ಯೋಗ ಸಿದ್ಧಿ, ವ್ಯಾಪಾರಕ್ಕೆ ಆರಂಭ ಮಾಡಲಿಕ್ಕೆ ಸ್ಟಾರ್ಟಪ್ ಮಾಡಲಿಕ್ಕೆ ಪ್ರಯತ್ನಕ್ಕೆ ಅವರು ಸ್ಟಾರ್ಟಪ್ ಮಾಡಲಿಕ್ಕೆ ಅನುಕೂಲತೆಗಳಾಗುವಂಥದ್ದು. ಇನ್ನು ಯಾರು ಉನ್ನತ ಶಿಕ್ಷಣ ಹೈಯರ್ ಸ್ಟಡಿಗೆ ಹೋಗಬೇಕು ಅನ್ನೋರಿದ್ದಾರೆ ವೃಷಭ, ತುಲಾ ಮತ್ತು ಧನುರಾಶಿಯವರು, ಅವರಿಗೆ ಉನ್ನತ ಶಿಕ್ಷಣಕ್ಕೆ ಹೋಗಲಿಕ್ಕಾಗುತ್ತೆ. ಇನ್ನು ಯಾರಿಗೆ ವಿದೇಶಕ್ಕೆ ಉದ್ಯೋಗಕ್ಕೆ ಪ್ರಯತ್ನ ಪಡ್ತೀರ ಅಂಥವರಿಗೆ ವಿದೇಶದ ಉದ್ಯೋಗ ಸಿದ್ಧಿ ಆಗುತ್ತೆ. ಅಥವಾ ಯಾರೋ ಈಗಾಗಲೇ ಒಂದು ಉದ್ಯೋಗದಲ್ಲಿದ್ದಾರೆ, ಆದರೆ ನಿಮಗೆ ಬಡ್ತಿ, ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟಲ್ ಸಿಕ್ಕಿಲ್ಲ, ಅದು 2025 ಅಥವಾ ಅದರ ಆರಂಭದ ಹಂತದಲ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಯಾರು ವಿವಾಹಕ್ಕಾಗಿ ಪ್ರಯತ್ನ ಪಟ್ಟಿದ್ದರೋ ವೃಷಭ, ತುಲಾ, ಧನುರಾಶಿಯವರು, ಆ ವಿವಾಹದ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಆಗಿ ಉತ್ತಮವಾದ ಒಂದು ಅನುಕೂಲ ಆಗುವಂಥ ಉತ್ತಮ ವರದ ಅಥವಾ ವಧುವಿನ ಒಂದು ಸಂಯೋಜನೆ ಆಗಿ ಮದುವೆ ಆಗುವಂಥ ಯೋಗ. ಜೊತೆಗೆ ಯಾರಿಗೆ ಸಂತತಿಯ ವಿಚಾರವಾಗಿ ಅವರು ಚಿಂತಿತರಾಗಿದ್ದಾರೋ ವೃಷಭ, ತುಲಾ, ಧನುರಾಶಿಗೆ ಈ ವರ್ಷದಲ್ಲಿ ಒಂದು ಪವಾಡ ಸದೃಶವಾಗಿ ದೈವಿ ಫಲದಿಂದ ನಿಮಗೆ ಸಂತತಿ ಯೋಗ ಬರುವಂಥದ್ದು. ಇನ್ನು ದೀರ್ಘಕಾಲದಿಂದ ಬೇರೆ ಬೇರೆ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಆಗಿರ್ಬೋದು. ಕೆಲವರಿಗೆ ಈಗ BP, ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ಮು, ಜಾಯಿಂಟ್ ಪೇನು ಅಥವಾ ಬೇರೆ ಬೇರೆ ರೀತಿಯ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೇವೆ, ಅಂದರೆ ತೀರಾ ಉಲ್ಬಣವಾದ ಗಂಭೀರವಾದ ಸಮಸ್ಯೆಗಳಿಂದ ಅವರಿಗೆ ಈ ವರ್ಷದಲ್ಲಿ ಆರೋಗ್ಯ ಚೇತರಿಕೆ ಆಗುತ್ತೆ. ವೃದ್ಧರಿರ್ಬೋದು ಅಥವಾ ಯಾವುದೇ ಒಂದು ವಯೋಮಾನದ ವೃಷಭ, ತುಲಾ, ಧನುರಾಶಿಯವರಿಗೆ ಆರೋಗ್ಯವು ಪವಾಡ ಸದೃಶವಾಗಿ ಚೇತರಿಕೆ ಆಗುತ್ತೆ. ಹಾಗಾಗಿ ತನು, ಮನ, ಧನ ಅಂತ ಹೇಳ್ತಾರೆ. ತನು ಅಂದರೆ ಮನುಷ್ಯನಿಗೆ ಶರೀರವೇ ಮುಖ್ಯ ಸಾಧನ, ಅಂದರೆ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನ ಅನ್ನೋ ರೀತಿಯಲ್ಲಿ ಅಲ್ಲಿ ಆ ಶರೀರಕ್ಕೆ ಸಂಬಂಧಪಟ್ಟ ಜಾಡಿಗಳು ನಿವಾರಣೆ. ಮನ ಅಂದರೆ ಮನಸ್ಸಿಗೆ ಅಂಟಿಕೊಂಡಂತಹ ಬೇರೆ ಬೇರೆ ರೀತಿಯ ನಿಮಗೆ ಚಿಂತೆಗಳು, ಸ್ಟ್ರೆಸ್ಸು, ಒತ್ತಡಗಳು ನಿವಾರಣೆಗೆ ಮನಸ್ಸು ಸ್ವಲ್ಪ ನಿರಾಳಾಗಿರುವಂಥ ವರ್ಷ. ಧನ ಅಂದರೆ ಅಲ್ಲಿ ಹಣಕಾಸಿನ ವಿಚಾರ, ಉದ್ಯೋಗ, ವ್ಯಾಪಾರ, ವೃತ್ತಿ ಇದು ಯಾವುದಿರ್ಬೋದು ಅದಕ್ಕೂ ಸಹ ಈ ವರ್ಷದಲ್ಲಿ ನಿಮಗೆ ಅತ್ಯುತ್ತಮವಾದ ಫಲ ವೃಷಭ, ತುಲಾ, ಧನುಗಳಿಗೆ ತನು, ಮನ, ಧನದ ಒಂದು ಅತ್ಯುತ್ತಮ ಫಲ 2025 2025 ಕಂಡು ಬರುತ್ತೆ. ಹಾಗಾಗಿ ಆಗಲೇ ಹೇಳಿದ್ರೆ 75ರಿಂದ 80 ಭಾಗ ನಿಮಗೆ ಈ ಸಂವತ್ಸರದಲ್ಲಿ ಒಳ್ಳೆಯದಾಗತ್ತೆ ಅಂತ. ಆದರೆ ಉಳಿದ 25 ಭಾಗ ಅಥವಾ 20 ಭಾಗ ಏನು ತೊಂದರೆ ಆಗುತ್ತಾ? ಅದು ಹಾಗೆಯೇ. ಯಾಕಂದರೆ ಗೋಚಾರ ಫಲದಲ್ಲಿ ಯಾವಾಗಲೂ ಎಲ್ಲ ಗ್ರಹಗಳು ಒಂದೇ ರೀತಿ ಇರೋದಿಲ್ಲ. ಅಲ್ಲಿ ವಿಶೇಷವಾಗಿ ದೀರ್ಘಚಾರಿ ಗ್ರಹಗಳಾದ ಶನಿ, ಗುರು, ರಾಹು, ಕೇತುಗಳು ದೀರ್ಘವಾಗಿ, ಅಂದರೆ ಬೇರೆ ಗ್ರಹಗಳು ಅವುಗಳ ಪರಿಭ್ರಮಣ. ಉದಾಹರಣೆಗೆ ಚಂದ್ರನು 2 ಕಾಲ ದಿನಗಳಿಗೊಮ್ಮೆ, ಅಲ್ಲಿ ಬುಧ, ಶುಕ್ರರು ಮತ್ತು ಸೂರ್ಯರು ತಿಂಗಳಿಗೊಮ್ಮೆ ರಾಶಿ ಬದಲಾವಣೆ ಮಾಡ್ತಾ ಇರ್ತಾರೆ. ಮಂಗಳನು ಸಹ ಹಾಗೆ ಸುಮಾರು 40 ದಿನಗಳು ಅಥವಾ 45 ದಿನಗಳಿಗೆ ಸಹ ಮಂಗಳ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಶೀಘ್ರವಾಗಿ ಪರಿವರ್ತನೆ ಆಗುವಂಥ ಗ್ರಹಗಳಿಂದ ಕೆಲವೊಮ್ಮೆ ಈ ರೀತಿಯ ವ್ಯತ್ಯಾಸಗಳು ಖಂಡಿತ ಎಲ್ಲ ರಾಶಿಗೂ ಬರುತ್ತೆ. ಹಾಗಾಗಿ 100ಕ್ಕೆ 100 ಉತ್ತಮ ಯಾವ ರಾಶಿಗೂ ಯಾವ ಕಾಲಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಹಜವಾಗಿ ಯಾವ ರಾಶಿಗೆ ಒಂದು 70-80 ಭಾಗ ಉತ್ತಮ ಫಲಗಳು ಬರ್ತವೆ, ಆ ರಾಶಿಗೆ ಅತ್ಯುತ್ತಮ ಒಂದು ಫಲ ಅಂತ ಗಮನಿಸ್ಬೋದು. ಹಾಗಾಗಿ ಅತ್ಯುತ್ತಮ ವರ್ಗದಲ್ಲಿ 3 ರಾಶಿಗಳು ಬಂದಿವೆ. ಆ ಒಂದು ವೃಷಭ, ತುಲಾ, ಧನುರಾಶಿಯವರು ಈ ವರ್ಷದಲ್ಲಿ ವರ್ಷದ ಪೂರ್ತಿ ಅತ್ಯುತ್ತಮ ಫಲವನ್ನು ಪಡೆಯಲಿದ್ದೀರಾ. ನಿಮ್ಮ ಏನಾದರೂ ದೀರ್ಘಕಾಲದ ಕೋರಿಕೆಗಳು, ಬೇಡಿಕೆಗಳಿದ್ದರೆ ಈ ವರ್ಷ ಪ್ರಯತ್ನ ಪಡ್ಬೋದು. ಯಾವುದೇ ರೀತಿಯ ನಿಮ್ಮ ಒಂದು ಪ್ರಯತ್ನಗಳಿಗೆ ಈ ವರ್ಷದಲ್ಲಿ ಶೀಘ್ರವಾಗಿ ಫಲ ಬರುತ್ತೆ. ಸರ್ಕಾರದ ಕೆಲಸ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ನ್ಯಾಯಾಲಯದ ಮೂಲಕ ಪಡೆಯುವಂಥ ಏನಾದರೂ ನಿಮಗೆ ಸವಲತ್ತುಗಳಿರ್ಬೋದು, ಸರ್ಕಾರದ ಸವಲತ್ತುಗಳಿರ್ಬೋದು, ಅಥವಾ ಕೌಟುಂಬಿಕವಾದ ಏನಾದರೂ ವಿವಾದಗಳಿರ್ಬೋದು. ಉದಾಹರಣೆಗೆ ಈ ಪತಿ ಪತ್ನಿ ಸಂಬಂಧ, ಗಂಡ ಹೆಂಡತಿಯರ ಸಂಬಂಧ ಇದೆಲ್ಲ ವಿವಾದಗಳಿದ್ರೆ ಈ ವರ್ಷದಲ್ಲಿ ಆ ವಿವಾದಗಳು ಬಗೆಹರಿತವೆ. ಈ ವರ್ಷದಲ್ಲಿ ನಿಮಗೆ ಬಾಂಧವ್ಯ ಚೆನ್ನಾಗಿ ಆಗುತ್ತೆ. ಅಥವಾ ದೀರ್ಘಕಾಲದಿದ್ದಂತಹ ಬೇರೆ ಬೇರೆ ರೀತಿಯ ಈ ನಿಮ್ಮ ಸಾಂಸಾರಿಕವಾಗಿದ್ದು ಅಥವಾ ಪಿತ್ರಾರ್ಜಿತ ಆಸ್ತಿ ಮೂಲಗಳಿಗೆ ಸಂಬಂಧಪಟ್ಟ ವಿವಾದಗಳು ಅವೆಲ್ಲವೂ ಬಗೆಹರಿದು ಎಲ್ಲವೂ ಒಂದು ಸುಖಾಂತ್ಯವಾಗುವಂಥ ವರ್ಷ ಈ ವರ್ಷ ಆಗಿದೆ. ಇದು ಪದೇ ಪದೇ ಬರೋದಿಲ್ಲ, ಇದನ್ನು ಗಮನಿಸ್ಕೊಳ್ಳಿ. ಈ 3 ರಾಶಿಯವರು ಗಮನಿಸ್ಕೊಳ್ಳಿ. ಇಂಥ ಒಂದು ಕಾಂಬಿನೇಷನ್ ಇರುವಂಥ ವರ್ಷ ಬರಲಿಕ್ಕೆ ಮತ್ತೆ ಕೆಲವೊಮ್ಮೆ 12 ವರ್ಷ 18 ವರ್ಷ ಎಲ್ಲ ಕಾಯಬೇಕಾಗುತ್ತೆ. ಜೀವಮಾನದ ಒಂದು ಅಪರೂಪದ ಘಟನೆಗಳು ಈ 3 ರಾಶಿಯವರು ಗಮನಿಸ್ಕೊಳ್ಳಿ. ಆ ಜೀವಮಾನದ ಅಪರೂಪದ ಘಟನೆಗಳು ಸಂಭವಿಸುವಂಥ ಒಂದು ಈ ವರ್ಷ ಆಗಿರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಉತ್ತಮ ಮನಸ್ಸಿನಿಂದ ನಿಮ್ಮ ಇಷ್ಟ ದೇವರು, ಕುಲದೇವರು ಅಥವಾ ನಿಮ್ಮ ಒಂದು ಯಾವುದೇ ರೀತಿಯ ಗ್ರಾಮದಲ್ಲಿರುವಂಥ ದೇವತೆಗಳ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಿ. ನವಗ್ರಹಗಳ ಅನುಗ್ರಹವನ್ನು ಪಡೆದುಕೊಂಡು ಈ 2025 ವೃಷಭ, ತುಲಾ, ಧನುರಾಶಿಯವರಿಗೆ ಅತ್ಯುತ್ತಮ ಫಲಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡ್ತಿದ್ದೇನೆ. ಹೀಗೆ ಅತ್ಯುತ್ತಮ ಫಲದ 3 ರಾಶಿಗಳನ್ನು ಈಗ ಗಮನಿಸಿದಾಯಿತು.
ಇನ್ನು ಆಗಲೇ ಹೇಳಿದ್ದೇನೆ ಮಧ್ಯಮ ಫಲದಲ್ಲಿ 4 ರಾಶಿಗಳು ಬರ್ತವೆ. ಈಗ ಇನ್ನು ಉಳಿದ 4 ರಾಶಿಗಳು ಯಾವುದು? ಆ ಮಧ್ಯಮ ಫಲ ಬರುವಂಥ 4 ರಾಶಿಗಳು. 4 ರಾಶಿಗಳಲ್ಲಿ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಕುಂಭ ರಾಶಿ. ಸಿಂಹ, ಕನ್ಯಾ, ಮಕರ, ಕುಂಭ ಎಂಬಂತಹ 4 ರಾಶಿಗಳಿಗೆ ಈ ವರ್ಷದಲ್ಲಿ ಮಧ್ಯಮ ಫಲ ಅಂದರೆ ಸುಮಾರು ನಿಮಗೆ 50ಕ್ಕೆ ಮೇಲ್ಪಟ್ಟು ಇದೆ, ಜೊತೆಗೆ 70 ಒಳಗಿರುತ್ತೆ. ಅಂದರೆ 75 ಬರೋದಿಲ್ಲ. ಈಗ 75 ಬಂದದ್ದು ಆ 3 ರಾಶಿ ಹೇಳಿದ್ದೇನೆ. ಈಗ ಸುಮಾರು 50% 70%ವರೆಗೆ ಉತ್ತಮ ಫಲಗಳು ಬರ್ಬೋದಾಗಿದೆ. ಹಾಗಾಗಿ ಅದರಲ್ಲಿ ಈಗ ಸಿಂಹ, ಕನ್ಯಾ, ಮಕರ, ಕುಂಭ ಎಂಬಂತಹ 3 ರಾಶಿಗಳಿಗೆ ವಿಶೇಷವಾದ ಉತ್ತಮ ಫಲಗಳು ಈ ಸಂವತ್ಸರದಲ್ಲಿ ಕಂಡುಬರುತ್ತೆ. ನಿಮಗೆ ಆರೋಗ್ಯ ಸುಧಾರಣೆ ಇರ್ಬೋದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಇರ್ಬೋದು, ವ್ಯಾಪಾರ, ವೃತ್ತಿ ಅಥವಾ ಇನ್ನಿತರ ನಿಮ್ಮ ಒಂದು ಏನಾದರೂ ಕನಸುಗಳು ನನಸಾಗಲಿಕ್ಕೆ, ಜೊತೆಗೆ ಹಲವು ಜನರಿಗೆ ಹಿಂದೆ ಇದ್ದಂತಹ ಕೆಲವು ದೀರ್ಘಕಾಲದ ಕಾಡುತ್ತಿದ್ದ ಸಮಸ್ಯೆಗಳು, ಕೆಲವರಿಗೆ ಈ ಭೂಮಿ ವಿವಾದ ಇರ್ಬೋದು, ಇನ್ನು ಕೆಲವರಿಗೆ ಆಸ್ತಿ ವಿವಾದಗಳು ಇರ್ಬೋದು, ಯಾರಿಗೆ ಆರ್ಥಿಕವಾದ ವಿವಾದ ಅಂದರೆ ನೀವು ಯಾವುದರಿಗೆ ಯಾರಿಗೂ ಹಣವನ್ನು ಕೊಟ್ಟಿದ್ದೀರಾ ಅಥವಾ ಹಣ ನಿಮಗೆ ಯಾವುದೇ ರೀತಿಯಲ್ಲಿ ವಂಚನೆ ಆಗಿತ್ತು, ಅದು ಸಿಕ್ಕಿಲ್ಲ, ಅದು ಈಗ ಸಿಗ್ಬೋದಾಗಿದೆ. ಅಥವಾ ಯಾವುದೇ ಒಂದು ಕಳೆದು ಹೋದ ವಸ್ತು ಸಿಗುವುದಂತಲೇ, ಅಥವಾ ಹಿಂದೆ ಸಪರೇಟ್ ಆದಂಥವರು, ಉದಾಹರಣೆಗೆ ಗಂಡ ಹೆಂಡತಿರಬಹುದು, ಸಹೋದರ ಇರ್ಬೋದು, ಅಥವಾ ಇನ್ನಿತರ ಈ ಬೇರೆ ರೀತಿಯ ಬಾಂಧವ್ಯದಲ್ಲಿ ಬಂಧುಗಳು ಇರ್ಬೋದು. ಹೀಗೆ ಯಾವುದೋ ಕಾರಣಕ್ಕೂ ಅದರ ನಿಮ್ಮಿಂದ ವಿಭಜನೆ ಆದಂಥವ್ರು ಈಗ ಒಟ್ಟುಗೂಡುವಂಥದ್ದು ಅಂದರೆ ಒಂದಾಗುವಂಥ ಘಟನೆಗಳು ಜರುಗುತ್ತವೆ. ಜೊತೆಗೆ ನಿಮಗೆ ಹಿಂದೆ ನಿರಾಕರಣೆಯಾದಂಥ ಅವಕಾಶಗಳು, ಹಿಂದೆ ನಿಮಗೆ ನೀವು ಎಷ್ಟೋ ಪ್ರಯತ್ನ ಮಾಡಿ ಸಿಕ್ಕಿರಲಿಲ್ಲ, ಅದೆಲ್ಲ ಈಗ ಅವಕಾಶಗಳು ಸಿಗ್ತವೆ. ಉದಾಹರಣೆಗೆ ಯಾರೋ ಒಬ್ಬ ಈ ನಟರು ಇರ್ತಾರೆ ಅಥವಾ ಆರ್ಟಿಸ್ಟ್ಗಳು ಇರ್ತಾರೆ, ಟಿ ವಿ ಸೀರಿಯಲ್ನಲ್ಲೋ ಅಥವಾ ಸಿನಿಮಾ ರಂಗದಲ್ಲೋ, ಅವರಿಗೆ ಹಿಂದೆ ಎಷ್ಟು ಪ್ರಯತ್ನ ಮಾಡೋ ಚಾನ್ಸ್ ಸಿಕ್ಕಿರಲಿಲ್ಲ. ಆದರೆ ಈ ವರ್ಷದಲ್ಲಿ ಅಂಥವ್ರಿಗೆಲ್ಲ ಚಾನ್ಸ್ ಸಿಗುತ್ತೆ. ಹಿಂದೆ ಎಷ್ಟು ಅಪ್ಲೈ ಮಾಡಿದರೂ ಅದಕ್ಕೆ ನಿಮಗೆ ಒಂದು ಜಾಬಿಗೆ ಆಫರ್ ಅಥವಾ ನೀವು ಸಿಲೆಕ್ಟ್ ಆಗಲಿಲ್ಲ, ಆದರೆ ಈ ವರ್ಷದಲ್ಲಿ ನೀವು ಸಿಲೆಕ್ಷನ್ ಆಗುವಂಥದ್ದು. ಈ ರೀತಿ ಆ ಹಿಂದಿನ ಎಲ್ಲ ಮರಳಿ ಪ್ರಯತ್ನಗಳನ್ನು ಈ ವರ್ಷದಲ್ಲಿ ಮಾಡಿದಾಗ ಹಿಂದೆ ಯಾವುದು ನಿಮಗೆ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಸಿಕ್ಕಿಲ್ಲವೋ ಅದು ಈ ವರ್ಷದಲ್ಲಿ ಸ್ವಲ್ಪ ತಕ್ಷಣವಾಗಿ ಸಿಗುವಂಥ ಒಂದು ಫಲಗಳು ಈ ಮಧ್ಯಮ ಫಲದವರಿಗೆ ಕಂಡುಬರುತ್ತೆ. ಆದರೆ ಪ್ರಯತ್ನ ನಿಮಗೆ ನಿರಂತರವಾಗಿ ಬೇಕು. ಅಂದರೆ ಅದೃಷ್ಟ ತಾನಾಗಿ ಬರೋದಿಲ್ಲ. ವಿಶೇಷವಾಗಿ ಆಗಲೇ 3 ರಾಶಿಗೆ ಹೇಳಿದ್ದೀನಿ, ವೃಷಭ, ತುಲಾ, ಧನು, ಇವರಿಗೆ ಅದೃಷ್ಟ ಸ್ವಲ್ಪ ತಾನಾಗಿಯೇ ಬರ್ಬೋದು ಅಥವಾ ಎಲ್ಲವೂ ಅವರಿಗೆ ಫೇವರಾಗಿ ನಡಿಬೋದು. ಆದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಫೇವರ್ ಆಗುತ್ತೆ. ಅದರಲ್ಲಿ ನಿಮ್ಮ ಪ್ರಯತ್ನ ಬಲ ಚೆನ್ನಾಗಿ ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಅಲ್ಲಿ ವಿಶೇಷವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಮಕರ ರಾಶಿಯವರಿಗೆ ಆಗಲೇ 7 ಬಿಡುಗಡೆ ಆಗುವಂಥ ಒಂದು ಶುಭ ಪರ್ವ ಇದೆ. ಜೊತೆಗೆ ಗುರುಬಲ ನಿಮಗೆ ಮೇ 15ರವರೆಗೆ ಇರುತ್ತೆ. ಮೇ 15ರ ಬಳಿಕ ಗುರುಬಲ ಇರೋದಿಲ್ಲ. ಹಾಗಾಗಿ ಗಮನಿಸ್ಕೊಳ್ಳಿ, ಅಲ್ಲಿ ಮೇ 15ರ ಬಳಿಕ ಗುರುಬಲದ ಕೊರತೆ ಇರೋ ಕಾರಣ ಹಾಗಾಗಿ ನಿಮಗೆ 75% ಅಥವಾ ಅದಕ್ಕೆ ಮಿಕ್ಕಿದ ಫಲ ಈ ವರ್ಷ ಬರೋದಿಲ್ಲ. ಸುಮಾರು 70%ವರೆಗೂ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇದು ಕುಂಭರಾಶಿಗೆ ಅದರಲ್ಲಿ 7 ಇದ್ದರೂ ಸಹಿತ ಈ ವರ್ಷದಲ್ಲಿ ನಿಮಗೆ ಗುರುಬಲ ಬರುತ್ತೆ. ಗುರುವಿನ ವಿಶೇಷವಾದ ಅನುಕೂಲಗಳು ನಿಮಗೆ ಬರುವ ಕಾರಣ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಆ ವಿಶೇಷವಾದ ಗುರುಬಲದ ಅನುಕೂಲ 7 ಇದ್ದರೂ ಸಹಿತ ಕೆಲವೊಂದು ಉತ್ತಮ ಫಲಗಳನ್ನು ನೀವು ಈಗ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಹಿಂದೆ ನಿಮಗೆ ಸುತ್ತಿಕೊಂಡ ವಿವಾದಗಳು ಈಗ ನಿವಾರಣೆ ಆಗುವಂಥದ್ದು, ಅಥವಾ ಹಿಂದೆ ಯಾವುದೋ ಅಪವಾದಗಳು ನಿಮ್ಮ ಮೇಲೆ ಒಂದು ಅಪವಾದಗಳಿಂದ ವಿಮುಕ್ತರಾಗುವಂಥದ್ದು, ಕಾನೂನು ಸಮರ ಅಂದರೆ ಯಾವುದೋ ಕೋರ್ಟ್ ಕಚೇರಿ ಎಲ್ಲ ಇದ್ದರೆ ಕಾನೂನು ಸಮರದಲ್ಲಿ ನಿಮಗೆ ಜಯ ನಿಮಗೆ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ತೊಲಗಿ ಈಗೆಲ್ಲ ಒಂದಾಗುವಂಥದ್ದು, ಕೌಟುಂಬಿಕವಾದ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು, ಆರ್ಥಿಕವಾದ ಪರಿಸ್ಥಿತಿ ಸುಧಾರಣೆ, ಸಾಲಗಳನ್ನು ತೀರಿಸಿ ನೀವು ಒಟ್ಟು ಲಾಭದತ್ತ ಬರುವಂಥದ್ದು. ಹಾಗಾಗಿ ಈ 4 ರಾಶಿಗಳಿಗೆ ಸಿಂಹ, ಕನ್ಯಾ, ಮಕರ, ಕುಂಭ ರಾಶಿಗಳಿಗೆ ವಿಶೇಷವಾದ ಉತ್ತಮ ಫಲಗಳನ್ನು ನೀವು ಈ ವರ್ಷದಲ್ಲಿದ್ದರೆ 2025ರವರೆಗೆ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಕೆಲವೊಂದು ಮುನ್ನೆಚ್ಚರಿಕೆ ಈ 4 ರಾಶಿಗಳು ಬೇಕಾಗುತ್ತೆ. ಈ 4 ರಾಶಿಗಳ ಮುನ್ನೆಚ್ಚರಿಕೆಯ ಕ್ರಮ ಅಂದರೆ ನಿಮಗೆ ಪದೇ ಶತ್ರು ಪೀಡೆ ಬರ್ಬೋದು. ಮಧ್ಯಮ ಫಲ ಅಂದರೆ ಅದೇ ರೀತಿ ಆ ಮಧ್ಯಮದಲ್ಲಿ ವಿಶೇಷವಾಗಿ ಈ 4 ರಾಶಿಗಳಿಗೆ ಈ ವಿಶೇಷದ ಎಚ್ಚರಿಕೆ ಅಂದರೆ ಪದೇ ನಿಮಗೆ ಶತ್ರು ಪೀಡೆಗಳು ಬರ್ಬೋದು. ಆ ಗುಪ್ತ ಶತ್ರುಗಳಿರ್ಬೋದು, ಅಥವಾ ಹಿತಶತ್ರುಗಳಿರ್ಬೋದು, ಅಥವಾ ಮಿತ್ರರ ಶತ್ರುಗಳಿರ್ಬೋದು, ಅಥವಾ ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ಏನಾದರೂ ಕೆಡುಕನ್ನು ತೊಂದರೆಯನ್ನು ಮಾಡುವಂಥ ಒಂದು ವ್ಯಕ್ತಿಗಳು ಸಹ ಇರ್ಬೋದು. ಹಾಗಾಗಿ ಈ ಒಂದು ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಜೊತೆಗೆ ನೀವು ಹಣಕಾಸಿನ ದುಂದುವೆಚ್ಚ ಮಾಡದೆ ಸ್ವಲ್ಪ ನಿಗಾ ವಹಿಸಬೇಕು. ಯಾಕಂದರೆ ನಿಮಗೆ ಈ 4 ರಾಶಿಗಳಿಗೆ ಏನಂದರೆ ಕೈಯಲ್ಲಿ ಸ್ವಲ್ಪ ಹಣ ಬಂದಾಗ ಸ್ವಲ್ಪ ದುಂದುವೆಚ್ಚ ಮಾಡುವಂಥ ಬುದ್ಧಿ, ಅದರಲ್ಲೂ ಈ ಸಿಂಹ ಮತ್ತು ಮಕರದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕನ್ಯಾ ಕುಂಭದವರು ಸ್ವಲ್ಪ ಕಂಟ್ರೋಲ್ ಇರ್ತಾರೆ. ಆದರೆ ಸಿಂಹ ಮತ್ತು ಮಕರದವರು ದುಂದುವೆಚ್ಚ ಮಾಡುವಂಥ ಒಂದು ಬುದ್ಧಿಯೆಲ್ಲ ಬರುತ್ತೆ. ಹಣ ನಿಮ್ಮ ಕೈಗೆ ಬರುತ್ತೆ, ಬಂದದನ್ನು ದುಂದುವೆಚ್ಚ ಮಾಡೋದಾಗಲಿ, ದುರುಪಯೋಗ ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ಒಂದು ಉಳಿತಾಯ ಮಾಡದೆ ಅದನ್ನು ಯಾವುದೇ ಒಂದು ಬೇರೆ ರೀತಿಯ ಉದ್ದೇಶಗಳಿಗಾಗಿ ಬಳಸುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಹಣದ ಒಂದು ದುಂದುವೆಚ್ಚ ಮಾಡಬಾರ್ದು. ಶತ್ರು ಪೀಡೆಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಇನ್ನು ಆರೋಗ್ಯದ ಬಗ್ಗೆ ಕಾಳಜಿ ಎಲ್ಲ ರಾಶಿಗೂ ಬೇಕು. ಅದರಲ್ಲಿ ನಿಮಗೂ ಈ ವರ್ಷ ಆರೋಗ್ಯದ ಕಾಳಜಿ ಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ತಿಂಗಳುಗಳಲ್ಲಿ ಬೇರೆ ಗ್ರಹಗಳ ಒಂದು ಪರಿವರ್ತನೆ ಆಗ್ತಾ ಇರ್ತದೆ. ಇದರೀಗ ಹೇಳಿದಂಥ ಸರಾಸರಿ ವರ್ಷದ ಫಲ ಹೇಳಿದಂಥ ಹೊರತು ಅಲ್ಲಿ ಆ ಕೆಲವೊಂದು ತಿಂಗಳಲ್ಲಿ ಬೇರೆ ಗ್ರಹಗಳು, ಉದಾಹರಣೆಗೆ ಕೆಲವೊಂದು ತಿಂಗಳಲ್ಲಿ ಮಂಗಳನು ನಮಗೆ ಆರೋಗ್ಯಕ್ಕೆ ತೊಂದರೆ ಮಾಡ್ಬೋದು. ಕೆಲವೊಂದು ತಿಂಗಳಲ್ಲಿ ರವಿಯ ಪರಿವರ್ತನೆ ಕೆಲವರಿಗೆ ಆರೋಗ್ಯಕ್ಕೆ ತೊಂದರೆ ಮಾಡ್ಬೋದು. ಹಾಗಾಗಿ ಆರೋಗ್ಯದ ಕಾಳಜಿ ಅನ್ನೋದು ನಿಮಗೆ ವರ್ಷ ಪೂರ್ತಿ ಬೇಕಾಗುತ್ತೆ.
ಇನ್ನು ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ನಿಮಗೆ ಸಮಸ್ಯೆಗಳು, ಉದಾಹರಣೆಗೆ ಬಿ ಪಿ, ಶುಗರ್ ಅಥವಾ ಇನ್ನಿತರ ಸಮಸ್ಯೆಗಳಿದ್ರೆ ಅದಕ್ಕೆ ಸೂಕ್ತವಾದ ಕಾಲದ ತಪಾಸಣೆಯನ್ನು ಈ 4 ರಾಶಿಗಳು ಮಾಡಬೇಕಾಗಿದೆ. ಆದರೆ ನಿಮ್ಮದು ಮಧ್ಯಮದಲ್ಲಿ ಬಂದಿದೆ. ಮಧ್ಯಮದಲ್ಲಿ ಬಂದವರಿಗೆ ಸ್ವಲ್ಪ ಕೆಲವೊಮ್ಮೆ ಏರುಪೇರುಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ. ಆದರೆ ನೀವು ತೀರಾ ಭಯ ಅಥವಾ ಆತಂಕ ಪಡುವಂಥ ಕಾರಣ ಇಲ್ಲ. ಯಾಕಂದರೆ ನಿಮಗೆ ಯಾವುದೋ ಒಂದು ದೀರ್ಘಕಾಲ ಲಾಂಗ್ ಲಾಸ್ಟಿಂಗ್ ಪ್ರಾಬ್ಲಮ್ ಏನು ಬರೋದಿಲ್ಲ. ಅದು ಯಾವುದು ಬಂದರೂ ತಾತ್ಕಾಲಿಕವಾಗಿ ಬಂದು ಅದು ಮತ್ತೆ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಸಿಂಹ, ಕನ್ಯಾ, ಮಕರ, ಕುಂಭ ರಾಶಿಯವರುಗಳು 25 ವರ್ಷದಲ್ಲಿ 2025ನಲ್ಲಿ ಸಮಾಧಾನವಾಗಿ ಇರ್ಬೋದು, ಆಶಾವಾದಿಗಳಿರ್ಬೋದು, ಪ್ರಯತ್ನಶೀಲರಾಗಿರ್ಬೋದು. ಜೊತೆಗೆ ಹಲವಾರು ಈ ಉತ್ತಮವಾದ ಫಲಗಳನ್ನು ನೀವು ಈ ವರ್ಷದಲ್ಲಿ ನೀವು ಗಮನದಲ್ಲಿಟ್ಕೊಂಡು ನಿರೀಕ್ಷೆ ಮಾಡ್ತಾ ಇರ್ಬೋದು. ಅದೇ ರೀತಿ ನಿಮ್ಮ ಒಂದು ಯಾವುದೇ ರೀತಿಯ ದೈವ ಆರಾಧನೆ ಇರ್ಬೋದು ಅಥವಾ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳನ್ನು ಭಕ್ತಿಯನ್ನು ಮಾಡ್ತಾಯಿರಿ. ನವಗ್ರಹಗಳ ಕೃಪೆಯಿಂದ 2025 2025 ವರ್ಷವು ಸಿಂಹ, ಕನ್ಯಾ, ಮಕರ, ಕುಂಭ ರಾಶಿಗಳಿಗೆ ಅತ್ಯುತ್ತಮ ಫಲವನ್ನು ಕೊಡುವಂತಾಗಲಿ. ಈಗ ಈ 7 ರಾಶಿಗಳ ವಿಚಾರನ ಹೇಳಿದಾಯಿತು. ಆಗಲೇ ಅತ್ಯುತ್ತಮ ಫಲ ಬರುವಂಥ 3 ರಾಶಿಗಳು ವೃಷಭ, ತುಲಾ, ಧನು. ಮಧ್ಯಮ ಫಲ ಬರುವಂಥ 4 ರಾಶಿಗಳು ಸಿಂಹ, ಕನ್ಯಾ, ಮಕರ, ಕುಂಭ ಎಂಬಂಥ 4 ರಾಶಿಗಳು ಮಧ್ಯಮ ಅಂತ ಹೇಳಿದೆ. ಇನ್ನು ಈಗ ಉಳಿದದ್ದು 5 ರಾಶಿಗಳು. ಆ 5 ರಾಶಿಗಳಿಗೆ ಈ ವರ್ಷ ಸ್ವಲ್ಪ ಸಂಕಷ್ಟ ಫಲ ಜಾಸ್ತಿ ಬಂದಿದೆ ಅಥವಾ ಮಿಶ್ರ ಫಲಗಳು ಜಾಸ್ತಿ ಬಂದಿವೆ. ಹಾಗಾಗಿ ಇದರ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ. ಬರುವಂಥ ರಾಶಿಗಳು ಮೇಷರಾಶಿ, ಕಟಕ, ಮಿಥುನ, ವೃಶ್ಚಿಕ ಮತ್ತು ಮೀನ. ಮೇಷ, ಕಟಕ, ಮಿಥುನ, ವೃಶ್ಚಿಕ, ಮೀನ ರಾಶಿಗಳಿಗೆ ಈ ವರ್ಷದಲ್ಲಿ ಮಿಶ್ರ ಫಲ ಅಥವಾ ಸಂಕಷ್ಟ ಫಲಗಳು ಸ್ವಲ್ಪ ಜಾಸ್ತಿ ಬರ್ತವೆ. ಯಾಕಂದರೆ ಅಲ್ಲಿ ನಿರ್ಮಾಣ ಆಗುವಂಥ ಗ್ರಹಗಳ ಒಂದು ವ್ಯತ್ಯಾಸ. ಉದಾಹರಣೆಗೆ ಅಲ್ಲಿ ಮೇಷರಾಶಿಗೆ ಈ ವರ್ಷದಲ್ಲಿ ಆ ಮಾರ್ಚ್ ತಿಂಗಳು ದಾಟಿದ ಬಳಿಕ ನಿಮಗೆ ಅಲ್ಲಿ ಸಾಡೆ ಸಾತಿಯ ಒಂದು ಪ್ರವೇಶ ಆಗುವಂಥದ್ದು. ಕಟಕ ರಾಶಿಗೆ ಗುರುಬಲದ ನಿವಾರಣೆಗೆ ಅಲ್ಲಿ ನಿಮಗೆ ಶನಿ, ರಾಹು, ಕೇತುಗಳ ತೊಂದರೆಗಳು ಬರುವಂಥದ್ದು. ಇನ್ನು ಈ ಒಂದು ಮಿಥುನ ರಾಶಿಗೂ ಹಾಗೆ ಅಲ್ಲಿ ನಿಮಗೆ ಗುರುಬಲದ ಕೊರತೆ ಒಂದು ಕಡೆ ಆದರೆ ರಾಹು, ಕೇತುಗಳ ಒಂದು ಕೆಲವೊಮ್ಮೆ ಕಾಟಗಳು ಬರ್ಬೋದು ಅಥವಾ ಇತರ ಕೆಲವು ಗ್ರಹಗಳು ಶನಿ ಅಥವಾ ಗುರುವಿನ ಒಂದು ಬಲದ ಕೊರತೆಯಿಂದ ಬರುವಂಥ ಅಪವಾದಗಳು ಬರುವಂಥದ್ದು. ಜೊತೆಗೆ ವೃಶ್ಚಿಕ ರಾಶಿಗೂ ಗುರುಬಲ ನಿವಾರಣೆ ಆಗುತ್ತೆ. ಅಲ್ಲಿ ವೃಶ್ಚಿಕ ರಾಶಿಗೆ ನಿರಂತರವಾಗಿ ಆ ಶನಿ ಇರ್ಬೋದು, ಜೊತೆಗೆ ರಾಹು ಇರ್ಬೋದು, ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಕಾಡಾಟವನ್ನು ಕೊಡುವಂಥ ಒಂದು ವಿಚಾರಗಳಿರ್ತವೆ. ಇನ್ನು ಮೀನರಾಶಿಗೆ ನಿಮಗೆ ಆಗಲೇ ಗೊತ್ತಿರುವಂತೆ ಮೀನರಾಶಿಗೆ ನಿಮ್ಮ ಜನ್ಮದಲ್ಲೇ ಶನಿ ಮಹಾರಾಜರು ಇರುವಂಥದ್ದು. ಅಂದರೆ ಜನ್ಮದಲ್ಲಿ ಬರುವಂಥ ಸಾಡೆ ಸಾತಿಯ ಒಂದು ಪೂರ್ಣವಾದ ಫಲಗಳು ಈಗ ಮೀನರಾಶಿಗೆ ಬರ್ತವೆ. ಹಾಗಾಗಿ ಅದರ ಫಲವನ್ನು ಯಾರು ನಿವಾರಣೆ ಮಾಡಲಿಕ್ಕೆ ಆಗುವಂತಿಲ್ಲ. ಅಂದರೆ ಶನಿ ಮಹಾರಾಜರು ಒಬ್ಬರು ನಿಷ್ಪಕ್ಷವಾದ ಅಥವಾ ನಿಷ್ಠುರವಾದ ಒಂದು ನ್ಯಾಯಾಧಿಕಾರಿ, ದಂಡಾಧಿಕಾರಿ ಆಗಿದ್ದಾರೆ. ಹಾಗಾಗಿ ಈ ಮೀನರಾಶಿಯವರಿಗೂ ಹೆಚ್ಚಿನ ಒಂದು ಮೇಷ ಮತ್ತು ಮೀನರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಸಂಕಷ್ಟ ಫಲ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕಟಕ, ಮಿಥುನ ಮತ್ತು ವೃಶ್ಚಿಕ ರಾಶಿಗೆ ಸ್ವಲ್ಪ ಪ್ಯಾಚ್ ವರ್ಕ್ ಆಗಬಂದರೆ ಸ್ವಲ್ಪ ಸಂಕಷ್ಟ ಬಂದು ಆಮೇಲೆ ಅದು ನಿವಾರಣೆ ಆಗುವಂಥದ್ದು. ಆದರೆ ಮೇಷ ಮತ್ತು ಮೀನದವರಿಗೆ ಸ್ವಲ್ಪ ದೀರ್ಘಕಾಲವಾದ ಸಮಸ್ಯೆಗಳು ಬರುವಂಥದ್ದು. ಅದು ಆರೋಗ್ಯದಲ್ಲಿರ್ಬೋದು, ಮನಸ್ಸಿನಲ್ಲಿರ್ಬೋದು, ಮನೆಯಲ್ಲಿ ಇರ್ಬೋದು, ಜೊತೆಗೆ ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೇ ಸಾಮಾಜಿಕವಾದ ವಿಚಾರಗಳಲ್ಲಿ ಇರ್ಬೋದು. ಎಲ್ಲದರಲ್ಲೂ ನಿಮಗೆ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಈ 5 ರಾಶಿಗಳಿಗೆ ಖಂಡಿತ ಬೇಕಾಗುತ್ತೆ. ಇನ್ನು ಮೊದಲನೇದಾಗಿ ತನು, ಮನ, ಧನ ಅಂತ ಆಗಲೇ ಹೇಳಿದ್ದೀನಿ. ಆರೋಗ್ಯ ವಿಚಾರ, ಈ 5 ರಾಶಿಗಳಿಗೆ ಆರೋಗ್ಯ ವಿಚಾರವಾಗಿ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿನವಾದ ಒಂದು ಆಸ್ಥೆ ಬೇಕಾಗುತ್ತೆ. ಯಾಕಂದರೆ ಬರುವಂಥದ್ದು ಈ ಚಂದ್ರ, ಬುಧ, ಮಂಗಳ ಮುಂತಾದವರ ನಿಯಂತ್ರಣದಲ್ಲಿ ಈ ವರ್ಷಗಳು ಬಂದಿವೆ. ಹಾಗಾಗಿ ಸಂಖ್ಯಾ ಫಲವಾಗಿ ಇರ್ಬೋದು ಅಥವಾ ಈ ವರ್ಷದೊಂದು ಆಳ್ವಿಕೆಯ ಫಲವಾಗಿರ್ಬೋದು, ಅಲ್ಲಿ ರಾಜನು, ಬುಧ, ಮಂತ್ರಿ, ಚಂದ್ರ ಎಂಬಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದ ಕಾರಣ ಅಲ್ಲಿ ಬೇರೆ ಗ್ರಹಗಳ ಒಂದು ನಿಯಂತ್ರಣ ಸ್ವಲ್ಪ ಕಡಿಮೆ ಬರುತ್ತೆ. ಹಾಗಾಗಿ ಈ ಆರೋಗ್ಯದಲ್ಲಿ ಹೆಚ್ಚಿನವರಿಗೆ ಶೀತ ಉಷ್ಣಗಳ ಒಂದು ವ್ಯತ್ಯಾಸ ಆಗುವಂಥದ್ದು, ನೀರಿನಿಂದ ಬರುವಂಥ ರೋಗಗಳಿರ್ಬೋದು ಅಥವಾ ಆಹಾರದಿಂದ ಫುಡ್ ಪಾಯ್ಸನಿಂಗ್ ಎಲ್ಲ ಜಾಸ್ತಿ ಆಗ್ಬೋದು. ಈ 5 ರಾಶಿಗಳಿಗೆ ನೀರಿನ ವ್ಯತ್ಯಾಸದಿಂದ ಅಥವಾ ಕೆಲವೊಬ್ಬರಿಗೆ ಕಲುಷಿತ ನೀರು, ಕಲುಷಿತವಾದ ಆಹಾರ ಅಥವಾ ಇನ್ನಿತರ ಯಾವುದೇ ನಿಮಗೆ ಪಾಯ್ಸನಿಂಗ್ ಅಂದರೆ ಅದರಲ್ಲಿ ಆಹಾರದಲ್ಲಿ ವಿಷಾಂಶಗಳು ಆಗುವಂಥದ್ದು, ಇವೆಲ್ಲ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ರಯಾಣ ಕಾಲದಲ್ಲಿ ಇರ್ಬೋದು ಅಥವಾ ಪರಸ್ಥಳದಲ್ಲಿ ನೀವು ಇರುವಾಗಿರ್ಬೋದು, ಅಲ್ಲಿ ಆಹಾರ ಮತ್ತು ನೀರಿನ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ನೀವು ಗಮನಿಸಬೇಕಾಗತ್ತೆ. ಈ ಒಂದು 5 ರಾಶಿಗಳಿಗೆ ಅಂಥ ಒಂದು ತೊಂದರೆಗಳು ಬರ್ಬೋದು. ಇನ್ನು ಯಾರಿಗೆ ಈಗಾಗಲೇ ಇರುವಂಥ ಆರೋಗ್ಯ ಸಮಸ್ಯೆ ಇದ್ದರು, ಉದಾಹರಣೆಗೆ ಬಿ ಪಿ ಇದ್ದವರು, ಶುಗರ್ ಇದ್ದರು, ಹಾರ್ಟ್ ಪ್ರಾಬ್ಲಮ್, ಆಸ್ತಮ ಅಥವಾ ಜಾಯಿಂಟ್ ಪೈನ್, ಆರ್ಥರೈಟಿಸ್ ಮುಂತಾದೆಲ್ಲ ಎಲ್ಲರಿಗೆ ವರ್ಷಾನುಗಟ್ಟಲೆಯಿಂದ ಇರುವಂಥ ಸಮಸ್ಯೆಗಳು ಇರ್ತವೆ. ಅದರೊಂದಿಗೆ ನಾವು ಜೀವನವನ್ನು ನಿರ್ವಹಣೆ ಮಾಡೋದು. ಅಂದರೆ ಅಂಥದ್ದನ್ನು ಈಗ ಈ ವರ್ಷದಲ್ಲೂ ತುಂಬ ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಅಂದರೆ ಅದರ ನಿಯಂತ್ರಣ ನೀವು ಖಂಡಿತ ಮಾಡಬೇಕಾಗತ್ತೆ. ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಇಡೋದು, ಬಿ ಪಿ ಇದ್ದವರು ಬಿ ಪಿ ಕಂಟ್ರೋಲು, ಜೊತೆಗೆ ನಿಮ್ಮ ಕಾಲಕ್ಕೆ ಔಷಧ ಉಪಚಾರ ಏನೇನಿದೆ ಅದನ್ನು ತಪ್ಪದೆ ನೀವು ಸೇವನೆ ಮಾಡೋದು. ಜೊತೆಗೆ ಕಾಲಕ್ಕೆ ಮಾಡುವಂಥ ಚೆಕಪ್, ವೈದ್ಯಕೀಯ ತಪಾಸಣೆ, ವೈದ್ಯಕೀಯ ಸಲಹೆಯನ್ನು ಈ 5 ರಾಶಿಗಳು ಖಂಡಿತ ಮಾಡಬೇಕಾಗತ್ತೆ. ಯಾಕಂದರೆ ಇದ್ದಂತಹ ಸಮಸ್ಯೆ ದಿಢೀರಾಗಿ ಉಲ್ಬಣ ಆಗ್ಬೋದು ಅಥವಾ ರಾತ್ರೋರಾತ್ರಿ ಏನಾದರೂ ನಿಮಗೆ ಆ ಸೀರಿಯಸ್ನೆಸ್ ಅಂತ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಖಂಡಿತ ಈ 5 ರಾಶಿಗಳಿಗೆ ತುಂಬ ಕಾಳಜಿ ಬೇಕಾಗುತ್ತೆ. ಈಗಾಗಲೇ ಇರತಕ್ಕಂಥ ನಿಮ್ಮ ಸಮಸ್ಯೆಗಳನ್ನು ಖಂಡಿತ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಈ ಕಾಲದಲ್ಲಿ ಕೆಲವರಿಗೆ
ಇದ್ದಕ್ಕಿದ್ದಂತೆ ಈ ತಲೆ ಸುತ್ತು ಬರುವಂಥದ್ದು, ಚಕ್ರ ಬರುವಂಥದ್ದು, ಅಥವಾ ಇದ್ದಕ್ಕಿದ್ದಂತೆ ನಿದ್ರಾಹೀನತೆ ಬರುವಂಥದ್ದು, ರಾತ್ರಿ ನಿದ್ರೆಗಳ ಕೊರತೆ ಆಗುವಂಥದ್ದೆಲ್ಲ ಸಾಧ್ಯ. ಜೊತೆಗೆ ಚಿಂತೆಗಳು ಜಾಸ್ತಿ ಕಾಡುತ್ತೆ. ತನು ಆದಮೇಲೆ ಮನ ಅಂತ ಹೇಳಿದ್ದೇನೆ. ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ನೆಗೆಟಿವ್ ತರಂಗಗಳು, ಅಂದರೆ ಋಣಾತ್ಮಕವಾದ ತರಂಗಗಳು ನಿಮ್ಮ ಮನಸ್ಸಲ್ಲಿ ಕೊರೆಯುವಂಥದ್ದು, ಅಥವಾ ಇನ್ನು ಕೆಲವರಿಗೆ ದ್ವೇಷ, ಅಸೂಯೆ ಹೆಚ್ಚಾಗುತ್ತೆ. ಈ 5 ರಾಶಿಗಳಿಗೆ ಈ ವರ್ಷದಲ್ಲಿ ದ್ವೇಷ ಅಂದರೆ ಇನ್ನೊಬ್ಬರನ್ನು ನೀವು ದ್ವೇಷ ಮಾಡ್ತೀರ, ಅಂದರೆ ಮನೆಯ ಸದಸ್ಯರಿರ್ಬೋದು, ನಿಮ್ಮ ಸ್ವಂತದವರು ಇರ್ಬೋದು, ಅಥವಾ ಪತಿನ ದ್ವೇಷ ಮಾಡೋದಾಗಲಿ, ಪತಿನ ದ್ವೇಷ ಮಾಡೋದಾಗಲಿ, ಅಥವಾ ತಂದೆ ಮಕ್ಕಳನ್ನು ದ್ವೇಷ ಮಾಡೋದು, ಮಕ್ಕಳು ತಂದೆಯನ್ನು ದ್ವೇಷ ಮಾಡೋದು, ಇವೆಲ್ಲ ಜರಗತ್ತೆ. ಹಾಗಾಗಿ ಪರಸ್ಪರ ದ್ವೇಷ ಮಾಡುವಂಥ ಭಾವನೆ, ಬುದ್ಧಿಗಳು ಈ 5 ರಾಶಿಗಳಲ್ಲಿ ಸ್ವಲ್ಪ ಬರುತ್ತೆ. ಹಾಗಾಗಿ ಇಂಥವ್ರು ಸ್ವಲ್ಪ ಈ ಕಾಲದಲ್ಲಿ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಣ ಮಾಡಬೇಕು, ಮನೋನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಅತಿರೇಕವಾದ ವಿಚಾರಗಳಿಗೆ ಕೈ ಹಾಕೋದಂದರೆ ತುಂಬ ಒಂದು ಎಕ್ಸ್ಟ್ರೀಮ್ ಆಗಿ ನೀವು ಸಿಟ್ಟು ಮಾಡಿಕೊಂಡು ಇನ್ನೊಬ್ಬರ ಜೊತೆಗೆ ಜಗಳ ಕಾಯ್ದಾಗಲಿ, ಇನ್ನೊಬ್ಬರ ಜೊತೆಗೆ ಬೇರೆ ಬೇರೆ ರೀತಿಯ ವೈಮನಸ್ಸನ್ನು ಬಳಸೋದನ್ನು ಸ್ವಲ್ಪ ಮಾಡುವಂಥದ್ದು ನಿಯಂತ್ರಣ ಮಾಡಬೇಕಾಗತ್ತೆ. ಹಾಗಾಗಿ ತನು ಮನ ಮತ್ತು ಧನದ ವಿಚಾರ ಬಂದಾಗಲಾಗಲೇ ಈ ವರ್ಷದಲ್ಲಿ ನಿಮಗೆ ಖರ್ಚುಗಳು ಜಾಸ್ತಿ ಬರುತ್ತೆ, ಆದಾಯ ಕೊರತೆ ಆಗುತ್ತೆ, ತುಂಬ ಖರ್ಚು ಬರುವಂಥದ್ದು. ಜೊತೆಗೆ ತುಂಬ ಕೆಲವರಿಗೆ ಆರ್ಥಿಕವಾಗಿ ಕಷ್ಟಗಳಾಗುವಂಥದ್ದು. ಯಾರು ಈ 5 ರಾಶಿಗಳು ಮೇಷ, ಕಟಕ, ಮಿಥುನ, ವೃಶ್ಚಿಕ ಮೇಳದಲ್ಲಿ ವ್ಯಾಪಾರ ಉದ್ಯಮ ಯಾರು ಮಾಡ್ತಾರೆ, ಅಂದರೆ ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಬಿಸ್ನೆಸ್ ಯಾರು ಮಾಡ್ತಿದ್ದಾರೋ ಅವರು ಬಿಸ್ನೆಸ್ಸಲ್ಲಿ ಸಹ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು. ಅದು ವಿಶೇಷವಾಗಿ ಮಾರ್ಚ್, ಏಪ್ರಿಲ್ ಬಳಿಕ ನಿಮಗೆ ಇನ್ನಷ್ಟು ತೊಂದರೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಈ 5 ರಾಶಿಗಳಿಗೆ ಮಾರ್ಚ್, ಏಪ್ರಿಲ್ ಆರಂಭದಲ್ಲಿ ಅಷ್ಟೊಂದು ಗೊತ್ತಾಗಲಿಕ್ಕಿಲ್ಲ. ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು ಬಂದು ಇನ್ನಷ್ಟು ಸ್ವಲ್ಪ ಎಲ್ಲ ಪರಿಸ್ಥಿತಿಗಳು ಉಲ್ಬಣ, ಅಂದರೆ ತುಂಬ ಗಂಭೀರಕ್ಕೆ ಹೋಗುವಂಥ ಸಮಸ್ಯೆಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ತುಂಬ ದೊಡ್ಡ ಮೊತ್ತದ ಸಾಲ ಮಾಡೋದು, ತುಂಬ ದೊಡ್ಡ ಮೊತ್ತದ ಸಾಲವನ್ನು ಕೊಡುವಂಥದ್ದು, ರಿಸ್ಕ್ ಇರುವಂಥ ಯಾವುದೇ ಹೂಡಿಕೆ ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಆನ್ಲೈನಲ್ಲಿ ಯಾವುದೋ ಲಿಂಕನ್ನು, ಯಾವುದೋ ಒಂದು ಆಮಿಷಕ್ಕೆ ನೀವು ಬಲಿಯಾಗಿ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಈ 5 ರಾಶಿಗಳಿಗೆ ಕಂಡುಬರುತ್ತೆ. ಜೊತೆಗೆ ಯಾವುದೇ ಒಂದು ವಿವಾದದಲ್ಲಿ, ಅದು ಯಾವುದೇ ರೀತಿ ಅಪರಾಧದ ಕೃತ್ಯದಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದೆಲ್ಲ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ದುಷ್ಟ ಜನರು, ದುಷ್ಟ ಮಿತ್ರರು, ದುರ್ಬೋಧನೆ ಮಾಡುವಂಥವ್ರು, ಅಥವಾ ರಾಂಗ್ ಐಡಿಯಾಗಳನ್ನು ಕೊಡುವಂಥವ್ರು, ಅಥವಾ ನಿಮ್ಮನ್ನು ಹಳ್ಳಕ್ಕೆ ತಳ್ಳುವಂಥವ್ರಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ. ಹಾಗಾಗಿ ಇಲ್ಲಿ ಹಳ್ಳಕ್ಕೆ ಬೀಳದಂತೆ ನೀವು ನಿಮ್ಮ ಮುನ್ನೆಚ್ಚರಿಕೆಯಲ್ಲಿ ಈ 5 ರಾಶಿಗಳು ಖಂಡಿತ ಇರಬೇಕಾಗತ್ತೆ. ಹಾಗಾಗಿ ವೈಯಕ್ತಿಕ ವಿಚಾರ, ಆರ್ಥಿಕ ವಿಚಾರ, ಜೊತೆಗೆ ನಿಮ್ಮ ವ್ಯಾಪಾರ ವೃತ್ತಿ ವಿಚಾರವಾಗಿ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ಖಂಡಿತ ನಿಮ್ಮ ಆತ್ಮಶಕ್ತಿ ಮತ್ತು ನಿಮ್ಮ ಪರಿಶ್ರಮ ಅದನ್ನು ಯಾವಾಗಲೂ ಬಿಡಬೇಡಿ. ಜೊತೆಗೆ ತಕ್ಕ ಮಟ್ಟಿನ ದೈವಭಕ್ತಿಯನ್ನು, ದೇವತಾರಾಧನೆಯನ್ನು, ದೇವಾಲಯಗಳ ಸಂದರ್ಶನವನ್ನು, ಅಥವಾ ಇತರ ಯಾವುದೇ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಮಾರ್ಗವನ್ನು, ಯಾವುದೇ ಮಾರ್ಗವನ್ನು ಒಂದು ಸಹಜವಾದ ದಾನ ಧರ್ಮದ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಿಮ್ಮಲ್ಲಿ ಪದೇ ನೆಗೆಟಿವ್ ಥಾಟ್ಗಳು ಜಾಸ್ತಿ ಆಗುತ್ತೆ, ನಾಸ್ತಿಕ ಭಾವನೆ ಬರುತ್ತೆ. ಈಗ ಈ 5 ರಾಶಿಗಳಲ್ಲಿ ಹೆಚ್ಚಾದರೆ ವಿಶೇಷವಾಗಿ ಮೇಷ, ಮೀನದವರಿಗೆ ಸ್ವಲ್ಪ ಈ ವರ್ಷದ ಜಾಸ್ತಿನೇ ಬರುತ್ತೆ ಅಂಥ ಒಂದು ನಾಸ್ತಿಕ. ಅಂದರೆ ಶನಿ ಪ್ರಭಾವದಿಂದ ನಿಮಗೆ ನಾಸ್ತಿಕ ಬುದ್ಧಿ ಬರುವಂಥದ್ದು, ಅಥವಾ ಇನ್ನಿತರ ದ್ವೇಷ ಬುದ್ಧಿ ಬರುವಂಥದ್ದು, ವೈರತ್ವ ಬುದ್ಧಿ ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಆ ಒಂದು ಕೆಟ್ಟ ಒಂದು ನಡವಳಿಕೆಯವರು ಬೇಗ ಆಕರ್ಷಣೆ ಆಗ್ತಾರೆ. ಹಾಗಾಗಿ ಅಂತಹ ವಿಚಾರವಾಗಿ ಈ ವರ್ಷದಲ್ಲಿ ನೀವು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ತನು ಮನ ಧನದ ಜೊತೆಗೆ ನಿಮ್ಮ ನಡವಳಿಕೆ, ಮಾತು ಇವೆಲ್ಲವೂ ಶುದ್ಧವಾಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನನ ಖಂಡಿತ ಮಾಡಬೇಕಾಗತ್ತೆ. ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಸಹ ಆಗ್ಬೋದು. ಹಾಗಾಗಿ ವಾಹನ ಚಾಲನೆ, ಯಂತ್ರ ಉಪಕರಣ ಚಾಲನೆ ಇರ್ಬೋದು, ಅಥವಾ ಬೈಕು, ಕಾರು ಇದನ್ನೆಲ್ಲ ಓಡಿಸುವಾಗಿರ್ಬೋದು. ಈ 5 ರಾಶಿಗಳವರು ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಂದರೆ ಯಾಕಂದರೆ ಆ ಮಂಗಳನು ವಿರುದ್ಧವಾಗಿರುವಂಥ ಪರಿಣಾಮ ನಿಮಗೆ ಅನೇಕ ಬಾರಿ ಮಾಡ್ತಾನೆ. ಈ ಕೆಲವೊಂದು ತಿಂಗಳಲ್ಲಿ ವಿಶೇಷವಾಗಿ ಈ ಕಟಕ ರಾಶಿ, ಮಿಥುನ ರಾಶಿ, ಮೀನರಾಶಿಯವರಿಗೆ ಮಂಗಳಿಂದ ಅಡ್ಡ ಪರಿಣಾಮಗಳು ಬೇಗ ಆಗುತ್ತೆ. ಮೇಷ ಮತ್ತು ವೃಶ್ಚಿಕ ರಾಶಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಅವರಿಗೆ ರಾಶಿಯಾಧಿಪತಿ ಮಂಗಳಾಗಿದ್ದಾನೆ. ಅವರ ಮೇಲೆ ಸ್ವಲ್ಪ ಎಲ್ಲ ರಾಶಿಯಾಧಿಪತಿಗಳಿಗೂ ಅವರ ಒಂದು ರಾಶಿ ಗ್ರಹದ ಸ್ವಲ್ಪ ಒಂದು ಉತ್ತಮವಾದ ಫಲವನ್ನು ಸ್ವಲ್ಪ ಜಾಸ್ತಿ ಕೊಡ್ತವೆ, ಕೆಟ್ಟ ಫಲವನ್ನು ಕಡಿಮೆ ಕೊಡ್ತವೆ. ಹಾಗೆ ವಿರುದ್ಧ ರಾಶಿಗಳ ಉದಾಹರಣೆಗೆ ಕಟಕ, ಮಿಥುನ, ಮೀನಕ್ಕೆ ಅಲ್ಲಿ ಸ್ವಲ್ಪ ವಿರುದ್ಧ ಫಲಗಳು ಮಂಗಳಿಂದ ಕೆಲವೊಮ್ಮೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ 5 ರಾಶಿಗಳು ಈ ವಾಹನ ಚಲಾವಣೆಯಲ್ಲಿ, ಜೊತೆಗೆ ಯಂತ್ರ ವಾಹನವನ್ನು ಓಡಿಸುವಾಗಿರ್ಬೋದು, ಅಥವಾ ಯಾವುದೇ ಯಂತ್ರ ಉಪಕರಣ ಚಾಲನೆ ಮಾಡಬಹುದು, ಯಾವುದೇ ರೀತಿಯ ಕರೆಂಟ್ ಅಥವಾ ಗ್ಯಾಸ್ ಮುಂತಾದರಲ್ಲಿ ಸಹ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇಂಥ ಒಂದು ಅವಘಡಗಳು ಅಥವಾ ಅಪಘಾತಗಳು ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಹಾಗಾಗಿ ಈ 5 ರಾಶಿಗಳವರಿಗೆ ಸ್ವಲ್ಪ ಸಂಕಷ್ಟ ಫಲದ ಒಂದು ಅನುಭವ ಈ ವರ್ಷದಲ್ಲಿ ಜಾಸ್ತಿ ಬರ್ಬೋದಾಗಿದೆ. ಯಾರು ಇಂಥ ಫಲಗಳು ಬರುತ್ತೆ, ನಮಗೆ ತುಂಬ ತೊಂದರೆ ಆಗುತ್ತೆ, ಅಥವಾ ತುಂಬ ನಾವು ಇದರಿಂದ ಮೇಲೇಳಕ್ಕಾಗತ್ತಾ, ಅಥವಾ ತುಂಬ ಸಂಕಷ್ಟಗಳು ಬಂದರೆ ನಾವು ಏನು ಮಾಡೋದು ಅನ್ನೋದು ಯಾರೂ ಚಿಂತೆ ಪಡಬೇಕಾಗಿಲ್ಲ. ಪ್ರತಿಯೊಂದು ಈಗ ಅತ್ಯುತ್ತಮ ಇರ್ಬೋದು, ಮಧ್ಯಮ ಇರ್ಬೋದು, ಅಥವಾ ಸಂಕಷ್ಟ ಇರ್ಬೋದು. ಯಾರು ಈ 12 ರಾಶಿಗಳಲ್ಲಿ ಯಾರೋ ತಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮದ ಮಾರ್ಗ ಅನುಸಾರ ಮಾಡಿ. ಯಾಕಂದರೆ ಹಿಂದೆನೂ ಋಷಿ ಮುನಿಗಳು ಅಥವಾ ಗುರು ಪರಂಪರೆಯವರು ಇರ್ಬೋದು, ಅಥವಾ ಜ್ಯೋತಿಷ್ಯ ಶಾಸ್ತ್ರಜ್ಞರು ಪ್ರತಿಯೊಂದು ಅವಘಡಗಳಿರ್ಬೋದು, ಪ್ರತಿಯೊಂದು ಈ ಅವಗುಣದ ಫಲಗಳಿರ್ಬೋದು, ದೋಷಗಳಿಗೆ ಪರಿಹಾರವನ್ನು ಖಂಡಿತವಾಗಿ ಸೂಚನೆ ಮಾಡಿದರೆ ಕಲಿಯುಗದಲ್ಲಿ ಸಾಂಕೇತಿಕವಾಗಿ ಈ ಭಕ್ತಿ ಮಾರ್ಗ ಅನ್ನೋದು ಸರ್ವಶ್ರೇಷ್ಠವಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಸಾಂಕೇತಿಕವಾದ ಯಾವುದೇ ಒಂದು ಸ್ವರೂಪದ ದೈವಿ ಭಕ್ತಿಯನ್ನು ಮಾಡಿಕೊಳ್ಳಿ. ಯಾರಿಗೆ ಶಿವನ ಸ್ವರೂಪ ಇಷ್ಟನೊಂದು ಶಿವನ ಸ್ವರೂಪನೋ, ಗಣೇಶನ ರೂಪದಲ್ಲೋ, ಅಥವಾ ದೇವಿ ಅಮ್ಮನವರು ದುರ್ಗಾಂಬನೆ ಸ್ವರೂಪದಲ್ಲೋ, ಅಥವಾ
ಯಾರಿಗೆ ನವಗ್ರಹಗಳನ್ನು ವಿಶೇಷವಾದ ನಂಬಿಕೆ ಇರುತ್ತೆ ಅಂಥ ನವಗ್ರಹಗಳ ಒಂದು ಸ್ತೋತ್ರವನ್ನು ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇರ್ಬೋದು, ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ಈ ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡೋದಿರ್ಬೋದು, ಅಲ್ಲಿ ಯಾವುದೇ ಅರ್ಚನೆ ಅಭಿಷೇಕ ಸಲ್ಲಿಸೋದಿರ್ಬೋದು, ಅಥವಾ ನೀವು ಮನೆಯಲ್ಲಿದ್ದುಕೊಂಡೇ ಇಂತಹ ಒಂದು ದೇವತೆಗಳ ಸ್ತೋತ್ರವನ್ನು. ಈಗ ಕೆಲವೊಬ್ಬರಿಗೆ ಉತ್ತಮವಾದ ಒಂದು ಹವ್ಯಾಸ ಇರುತ್ತೆ, ಭಾನುವಾರದಂದು ಹೆಚ್ಚಿನವರು ಈ ಒಂದು ರವಿಗೆ ಸಂಬಂಧಪಟ್ಟ ಆದಿತ್ಯ ಹೃದಯ ಸ್ತೋತ್ರವನ್ನು ಓದ್ತಾರೆ. ಸೋಮವಾರ ಇದರಲ್ಲಿ ಶಿವನ ಸ್ತೋತ್ರ, ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಮುಂತಾದನ್ನು ಸೋಮವಾರದಿಂದ ಪಠನೆ ಮಾಡ್ತಾರೆ, ಅದನ್ನು ಮಾಡ್ಬೋದು. ಮಂಗಳವಾರ ಬಂದರೆ ಹೆಚ್ಚಿನವರು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡ್ತಾರೆ. ಹಾಗಾಗಿ ರಾಹು ಕೇತು ದೋಷಗಳ ನಿವಾರಣೆಗೆ ಸುಬ್ರಹ್ಮಣ್ಯ ಸ್ವಾಮಿ ಶ್ಲೋಕ ಒಳ್ಳೆಯದು. ಹಾಗಾಗಿ ಮಂಗಳವಾರದಂದು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಸ್ತೋತ್ರಗಳನ್ನು ಮಾಡ್ಬೋದು. ಬುಧವಾರದಂದರೆ ನಾರಾಯಣ, ವಿಷ್ಣು, ಕೃಷ್ಣ, ರಾಮ, ರಂಗನಾಥ, ವೆಂಕಟೇಶ್ವರ ಮುಂತಾದ ಸ್ವರೂಪದಲ್ಲಿ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು. ಗುರುವಾರದಂದು ಯಾವುದೇ ರೀತಿಯ ಗುರು ಸ್ವರೂಪವನ್ನು, ಜೊತೆಗೆ ಈ ಲೋಕಶಂಕರ ಅಂತ ಹೇಳ್ತಾರೆ, ಲೋಕ ಗುರು ಶಂಕರ ಅಂದರೆ ಶಿವಶಂಕರನ್ನು ಅಥವಾ ಶಿವನ ರೂಪದಲ್ಲೋ ಅಥವಾ ನಿಮ್ಮ ಕುಲಗುರುಗಳ ರೂಪದಲ್ಲೋ, ಅಥವಾ ಇನ್ನು ಕೆಲವರಿಗೆ ಈ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಮುಂತಾದ ಸ್ವರೂಪದಲ್ಲಿ ಸಹ ಗುರುವನ್ನು, ಅದು ದತ್ತಾತ್ರೇಯ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಹಾಗೆ ಗುರುವಾರದಂದು ಗುರುವಿನ ಸ್ವರೂಪದ ಭಕ್ತಿ ಧ್ಯಾನ ಮಾಡ್ಬೋದು. ಶುಕ್ರವಾರದಂದು ತಾಯಿ ಅಮ್ಮನವರ ಯಾವುದೇ ರೀತಿಯ ಸ್ವರೂಪವನ್ನು, ಅಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ, ಹಾಗಾಗಿ ತ್ರಿಶಕ್ತಿಯಾತ್ಮಕ ಸ್ವರೂಪಿಣಿಯನ್ನು ಶುಕ್ರವಾರದಂದು ಸ್ಮರಣೆ ಮಾಡುವಂಥದ್ದು. ಶನಿವಾರದಂದು ವಿಶೇಷವಾಗಿ ಆಂಜನೇಯ ಸ್ವಾಮಿ, ಶನಿ ಮಹಾರಾಜರು, ನವಗ್ರಹಗಳು ಅಥವಾ ವೆಂಕಟೇಶ್ವರ ಸ್ವರೂಪ, ಈ ರೀತಿ ಶನಿವಾರದಂದು ಈ ರೀತಿ ಪದ್ಧತಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಯಾವುದೇ ರೂಪದಲ್ಲಿ ಈ ಥರ ವಾರಕ್ಕೆ ಅನುಗುಣವಾಗಿ ದೇವತಾ ಸ್ವರೂಪವನ್ನು, ಅಥವಾ ನೀವು ಪ್ರತಿನಿತ್ಯ ನಾನು ಶಿವನನ್ನೇ ಭಕ್ತಿ ಮಾಡಿದ್ರೆ ಏನೂ ತಪ್ಪಿಲ್ಲ. ನೀವು ಯಾವುದೇ ರೀತಿಯ ಒಂದು ಏಕದೇವತೋಪಾಸನೆ ಯಾರಿಗೆ ಒಂದು ಇಷ್ಟ ಇದೆ ಅಂಥವ್ರು ಏಕದೇವತೋಪಾಸನೆ ಮಾಡ್ಬೋದು. ಯಾರಿಗೆ ಈ ವಿಧವಾದ ಸ್ವರೂಪವನ್ನು ಅಂದರೆ ಅಲ್ಲಿ ಬೇರೆ ಬೇರೆ ಸ್ವರೂಪಗಳು ಬೇರೆ, ಆದರೆ ಪರಮಾತ್ಮನ ಒಂದು ಅಸ್ತಿತ್ವ ಒಂದೇ ಆಗಿರುತ್ತೆ ಅಂತ ಭಿನ್ನ ಸ್ವರೂಪದವರು ಭಿನ್ನ ಸ್ವರೂಪದಲ್ಲಿ ಭಕ್ತಿ ಮಾಡ್ಬೋದಾಗಿದೆ. ಹಾಗಾಗಿ 2025 2025ನಲ್ಲಿ ಬರುವಂತಹ ಈ ಒಂದು ಉತ್ತಮ, ಮಧ್ಯಮ ಮತ್ತು ಅಧಮ ಫಲ ಬರುವಂತಹ ರಾಶಿಗಳು ಯಾರೂ ಆತಂಕ ಪಡದೆ ನಿಮ್ಮ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು, ಜೊತೆಗೆ ದೈವತಾ ಭಕ್ತಿಯನ್ನು, ಒಂದು ಶ್ರದ್ಧೆಯನ್ನು ಮುಂದುವರಿಸಿ ತಮಗೆಲ್ಲರಿಗೂ ಈ ವರ್ಷವು ಅಂದರೆ 2025ರ ವರ್ಷವು ಆರೋಗ್ಯವನ್ನು, ಸುಖವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು, ಜಯವನ್ನು ತಂದುಕೊಡಲಿ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ಪ್ರೋತ್ಸಾಹಿಸಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಹಾಗೂ 2025 2025ನ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.